ದೇವ್ರ ಮಕ್ಕಳೇ, ಅನೇಕ ಸಾರಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ದೇವರು ಎಲ್ಲ ನನ್ನ ಪ್ರಿಯ ಸಹೋದರಿ ಎಲ್ಲ ಜಾಗ್ರತೆಯಿಂದ ಗಮನಿಸ್ತೀರಿ. ಎಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ರಿ ನೀವು. ಪ್ರೈಸ್ ಲಾರ್ಡ್ ಜೀಸಸ್. ಎದ್ದೇಳೋಣ ಸ್ವಲ್ಪ. ಪ್ರೈಸ್ ಲಾರ್ಡ್ ಜೀಸಸ್. ಯಾಕಂದ್ರೆ ನಾನು ವಿಶೇಷವಾದ ಸಂಗತಿ ಬ್ರದರ್, ಒಳ್ಳೇದಾಯ್ತು ನಿಮಗಾಗಿ ನಾನು ಒಂದು ಗರಂ ತೆಗೆದಿಟ್ಟಿದೆ ಮತ್ತು ಫ್ರಿಜ್ ಅಲ್ಲಿ ಇಟ್ಟು ಮತ್ತೆ ಗರಂ ಮಾಡ್ಕೊಂಡು ತಗೊಂಡು ಬಂದಿದ್ದೀನಿ. ಹಲ್ಲೆಲೂಯಾ. ಒಂದು ಅನ್ಯರು, ಕ್ರೈಸ್ತವರಲ್ಲ ಇವರು. ಯಾಕೆ ಇದನ್ನ ಹೇಳಿದ್ರೆ, ಅನ್ಯರು ಕ್ರೈಸ್ತವರಲ್ಲ. ಅವಳು ಬಹಳ ಕುಖ್ಯಾತ ಅಪರಾಧಿ, ಸಾಮಾನ್ಯವಾದ ಅಪರಾಧಿ ಕೊಡಲ್ಲ. ಎಂತವಳ ಅಪರಾಧಿ? ಸಾಮಾನ್ಯವಾದ ಅಪರಾಧಿ ಕೊಡಲ್ಲ ಅವಳು. ಅಂತವಳು ಲೋಕದವ್ರಿಗೆ ಅಂತವಳು ಒಂದ್ ದಿವಸ ಅವಳು ಎಂತ ಅಪರಾಧ ಅಂದ್ರೆ, ಸುಮಾರು 5-6 ಸ್ಟೇಟ್ಗಳಿಗೆ, 5-6 ತೆಲಂಗಾಣದಲ್ಲಿರ್ತಕ್ಕಂಥವಳು ಅವಳು ಲೇಡಿ, ಒಂದು ಮಹಿಳೆ. ಎಂತವಳು ಅಂದ್ರೆ ಗಾಂಜಾ ಸ್ಮಗ್ಲಿಂಗ್ ಮಾಡ್ತಾಳೆ. ಏನ್ ಮಾಡ್ತಾಳೆ? ಗಾಂಜಾ ಸ್ಮಗ್ಲರ್, ಲೇಡಿ ಗಾಂಜಾ ಸ್ಮಗ್ಲರ್. ಪ್ರೈಸ್ ಲಾರ್ಡ್ ಜೀಸಸ್. ಈ ಲೇಡಿ ಗಾಂಜಾ ಸ್ಮಗ್ಲರ್ ಆಗಿರುವ ಇವಳು ಎಂತ ಬುದ್ಧಿವಂತಳು ಅಂದ್ರೆ, ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಎಂತ ಬುದ್ಧಿವಂತಳು ಅಂದ್ರೆ ಅಷ್ಟು ಜ್ಞಾನಳು. ಆದ್ರೆ ಒಂದ್ ದಿವಸ ಇವಳನ್ನ ಏನ್ ಮಾಡಿದ್ರು ಅಂದ್ರೆ, ಬಹಳ ಪ್ಲಾನ್ ಮಾಡಿದ್ರು ಪೊಲೀಸರು. ಯಾಕಂದ್ರೆ ಇವಳು ಹೆಣ್ಮಕ್ಳಾಗಿರೋದ್ರೆ ಸಿಗುದಿಲ್ಲ ಇವಳು, ಅಷ್ಟು ಜ್ಞಾನಳು. 4 ಸ್ಟೇಟ್ಗಳಿಗೆ, ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣದಿಂದ ಆಂಧ್ರ ಪ್ರದೇಶ್, ಒಡಿಶಾ, ಇಲ್ಲಿ 4 ಸ್ಟೇಟ್ಗಳಿಗೆ ಗಾಂಜಾ ಸ್ಮಗಲ್ ಮಾಡ್ತಿದ್ರು. ಒಂದ್ ದಿವಸ ಏನಾಯ್ತು, ಪೊಲೀಸರು ಬಹಳ ಜಾಣತನದಿಂದ ಇವಳನ್ನು ಬಲಿ ಹಾಕಿದ್ರು. ಬಲಿ ಹಾಕಿ ಟ್ರ್ಯಾಪ್ ಮಾಡಿ ಪೂರ್ಣ ಸಾಕ್ಷಿ ಸಮೇತ ಇವಳನ್ನು ಸೆರೆ ಹಿಡಬೇಕನ್ನತಕ್ಕಂಥ ಉದ್ದೇಶದಿಂದ ಅವ್ರು ಏನ್ ಮಾಡಿದ್ರು, ಅವಳನ್ನು ಸೆರೆ ಹಿಡಿದ್ರು. ಪ್ರೂಫ್ ಸಮೇತ ಎಲ್ಲ ರೆಡ್ ಹ್ಯಾಂಡ್ ಹಿಡಿದು ಅವಳನ್ನು ಅಪರಾಧವನ್ನು ಎಸಗುತ್ತಿರುವಾಗ, ಗಾಂಜಾ ಸ್ಮಗ್ಲಿಂಗ್ ಮಾಡ್ತಿರುವಾಗ ಎಲ್ಲ ಪ್ರತ್ಯಕ್ಷ ಸಾಕ್ಷಿಗಳನ್ನು ಮತ್ತು ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಂಡು ಅವರು ಇವಳನ್ನು ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು. ಜೈಲು ಹಾಕಿದ ನಂತರ ವಿಚಾರಣೆಯಲ್ಲಿ, ಟ್ರಯಲ್ ನಡೀತದಲ್ಲ, ಟ್ರಯಲ್ ಅಲ್ಲಿ ಅವಳು ತಪ್ಪಿತಸ್ಥಳು, ಅಪರಾಧಿ ಎಂದು ಪ್ರೂವ್ ಆಯ್ತು. ಪ್ರೂವ್ ಆಗಿದ ಕೂಡಲೇ ಕೋರ್ಟಿನ ನ್ಯಾಯಾಧೀಶರು ಅವಳಿಗೆ ಶಿಕ್ಷೆ ಕೊಡ್ತಾರೆ. ಎಷ್ಟು ವರ್ಷ? 5 ವರ್ಷ ಶಿಕ್ಷೆ ಮತ್ತು 50,000 ದಂಡ ವಿಧಿಸಿದ್ದಾರೆ. 5 ವರ್ಷ ಕಾರಾಗೃಹದ ಶಿಕ್ಷೆ. ಎಂತ ಶಿಕ್ಷೆ? ಕಾರಾಗೃಹದ ಶಿಕ್ಷೆ. ಎಲ್ಲರೂ ಹೇಳ್ತಿರಲ್ವಯ್ಯ? ಇಸ್ ಕ್ಲಿಯರ್? ಹಲ್ಲೆಲೂಯ. ಕಾರಾಗೃಹದ ಶಿಕ್ಷೆ. ಈ ಕಾರಾಗೃಹದ ಶಿಕ್ಷೆ ಕೊಟ್ಟಿರ್ತಕ್ಕಂಥ ಇವರು, ಗಂಭೀರವಾಗಿ ಹೇಳಿದ್ವಿ, ಇವಳು ಜೈಲಲ್ಲಿ ಹಾಕ್ಬಿಟ್ರು. ಜೈಲಲ್ಲಿ ಹಾಕಿಬಿಟ್ಟಿದ ಕೂಡಲೇ ಈಗ ಏನ್ ಮಾಡ್ಬೇಕ್ರಿ? ಆದ್ರೆ ಇವಳಿಗೆ ಅಷ್ಟೇನು ಫರಕ್ ಬಿದ್ದಿಲ್ಲ, ಏನಾಗಿಲ್ಲ, ಅಷ್ಟೇನು ಟಚ್ ಆಗಿಲ್ಲ, ಅವಳಿಗೇನು ತೊಂದರೆ ಆಗಿಲ್ಲ, ಅವಳಿಗೇನು ಅಷ್ಟು ಫೀಲ್ ಆಗಿಲ್ಲ. ಆದ್ರೆ ದಿನಗಳದಂತೆ ಜೈಲಿನಲ್ಲಿ ಹಾಗೆ ದಿನ ಕಳೆದಿದೆ. ಶಿಕ್ಷೆ ಆಗಿದ್ದವ್ರಿಗೆ ಏನ್ ಕೊಡ್ತಾರೆ? ಕೆಲಸ ಕೊಡ್ತಾರೆ. ಆದ್ರೆ ಅಲ್ಲೇ ಸಂಬಳ ಜಾಸ್ತಿ ಇಲ್ಲ. ಏನಿಲ್ಲ? ಸಂಬಳ ಜಾಸ್ತಿ ಇಲ್ಲ. ಏನಾಗಿಲ್ಲ? ಸಂಬಳ ಜಾಸ್ತಿ ಇಲ್ಲ, ಆದ್ರೆ ಸಂಬಳ ಸ್ವಲ್ಪ ಕಡಿಮೆ ಇದೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿರ್ತಿರಲ್ವಯ್ಯ, ಸಂಬಳ ಕಡಿಮೆ ಇರುವುದರಿಂದ ಇವಳು, ಗಂಭೀರವಾಗಿ ಹೇಳ್ತಿಲ್ಲ, ಸಂಬಳ ಕಡಿಮೆ ಇರೋದ್ರಿಂದ ಇವಳು ಅಲ್ಲಿ 500 ರೂಪಾಯಿ ಸಂಬಳ. ಯಾಕಂದ್ರೆ 500 ರೂಪಾಯಿ ಸಂಬಳ ಜೈಲಿನಲ್ಲಿ ಫುಡ್ ಅಕಾಮಿಡೇಷನ್ ಫ್ರೀ ಐತಲ್ಲ ಅಲ್ಲಿ. ಅಲ್ಲೆಲ್ಲ ನಾವೆಲ್ಲ ನಮಗೆ ಬಹಳ ಜನ ಗೊತ್ತಿದೆ. ಯಾಕಂದ್ರೆ ಫುಡ್ ಅಕಾಮಿಡೇಷನ್ ಫ್ರೀ ಇದೆ, 500 ರೂಪಾಯಿ ಸಂಬಳ. ಇವಳು 500 ಸಂಬಳದಿಂದ ತನ್ನ ದಿನನಿತ್ಯದ ಖರ್ಚುಗಳು ಏನಂದ್ರೆ ತಂಬಾಕು, ಅವಳಿಗೆ ಏನೇನು ಕೆಟ್ಟ ಚಟತೆ ಅವೆಲ್ಲ ಕೆಲಸ ಮಾಡ್ಕೊಳ್ತಾ 500ರಿಂದ ನಡ್ಸ್ಕೊಂಡು ಹೋಗ್ತಾ ಇದ್ಲು. ಆಗ ಆಗಿದ್ದೇನಂದ್ರೆ ಅಲ್ಲಿ ಆಶ್ಚರ್ಯವಾದ ಸಂಗತಿ, 10 ತಿಂಗಳ ಹಿಂಗಾದ್ರೆ ದುಗಿಸಿದ್ಲು ಅವಳು. 5 ವರ್ಷ 50,000. 50,000 ತುಂಬದಿದ್ರೆ ಎಷ್ಟು ಶಿಕ್ಷೆ ಗೊತ್ತಿದೆ? ಮತ್ತೆ 6 ತಿಂಗಳ ಇರಬೇಕಲ್ಲೇ. ಹೀಗೆ ಇರ್ತಕ್ಕಂಥ ಇವಳ ಜೀವನದಲ್ಲಿ ಏನಾಗಿದೆ ಅಂದ್ರೆ, 10 ತಿಂಗಳಾದ ನಂತರ ಅವಳಿಗೆ ಊರ್ ಕಡೆಯಿಂದ ಸುದ್ದಿ ಬಂತು, ನಿನ್ನ ಗಂಡನು ತೀರ್ಕೊಂಡು ಬಿಟ್ಟಿದ್ದಾನಮ್ಮ, ನೀನು ಹೇಗಾದ್ರೆ ಮಾಡಿ ನಿನ್ನ ಯಜಮಾನರಿಗೆ ತೀರ್ಕೊಂಡೋಗಿದ್ದಕ್ಕಾಗಿ ಮನೇನಿಲ್ಲ, ಏನಿಲ್ಲ, ಮಕ್ಕಳನ್ನು ಹೊರಗಾಕ್ತಾರೆ, ನೀನು ಏನಾದ್ರೆ ಮಾಡಿ ನಿನ್ನ ಮಕ್ಕಳ ವ್ಯವಸ್ಥೆ ಮಾಡಂತ ತಿಳಿದುಕೊಳ್ಳಿ. ಆ ಹೆಣ್ಮಗಳು, ಲೇಡಿ ಗಾಂಜಾ ಸ್ಮಗ್ಲರ್, ಬಿದ್ದು ಹತ್ತುಕೊಂಡು ಗೋಳಾಡಿ ಎದೆ ಬಡಕೊಂಡು, ಎಲ್ಲರೂ ಹೇಳ್ತಾರಲ್ವಯ್ಯ, ಬಹಳಷ್ಟು ನೊಂದುಕೊಂಡು, ಅಯ್ಯೋ ನನ್ನ ಗತಿ ಏನಾಯ್ತು, ನನ್ನ ಅಂಧೋಗತಿ ಆಗಿಬಿಟ್ಟಿದಲ್ಲ, ನನ್ನ ಗತಿ ಇಂತ ದುರ್ಗತಿ ಆಗಿಬಿಟ್ಟಿದಿಲ್ಲ ಎಂಬುದಾಗಿ ಹೇಳ್ಕೊಂಡು ಅವಳು ಎಷ್ಟು ಹತ್ತುಕೊಂಡ್ಲಂದ್ರೆ ಹೇಳಲಿಕ್ಕೆ ಆಗಲಾರಷ್ಟುಕೊಂಡು ಅವಳು ಹತ್ತು ಗೋಳಾಡಿ, ಅಯ್ಯೋ ನನ್ನ ಬದುಕು ಹಾಳಾಯ್ತಲ್ಲ, ನನ್ನ ಮಕ್ಕಳು ಬೀದಿ ಪಾಲಾದ್ರಲ್ಲ, ಹೇಗೆ ನನ್ನ ಮಕ್ಕಳನ್ನು ನಾನು ಮಾರ್ಗಕ್ಕೆ ತರಲಿ ಎಂಬುದಾಗಿ ಹೇಳ್ಕೊಂಡು, ಎದೇ ಪರಿಸ್ಥಿತಿಯಲ್ಲಿ ನನ್ನ ಮಕ್ಕಳಿಗೆ ನಾನು ಏನ್ ಮಾಡ್ಬೇಕು, ಮಾರ್ಗಕ್ಕೆ ತರಬೇಕನ್ನೋ ಉದ್ದೇಶದಿಂದ ಎಷ್ಟೋ ವಿಧವಾಗಿ ಅವಳು ಪ್ರಯತ್ನ ಮಾಡಿದ್ಲು. ಆದ್ರೆ ಅವಳು ಎಷ್ಟೋ ವಿಧವಾಗಿ ಪ್ರಯತ್ನ ಮಾಡಿದ್ರು ಕೂಡ, ಎಷ್ಟು ಯೋಚನೆ ಮಾಡಿದ್ರು ಕೂಡ ಅವಳಿಗೆ ದಾರಿ ತೋರಿಸಲ್ಲ. ಯಾಕಂದ್ರೆ ಅವಳು ಮಾಡಿರ್ತಕ್ಕಂಥದ್ದು
ಅಪರಾಧ. ಆವಾಗ ಅವಳು ಗೋಳಾಡಿ ಅಳುತ್ತಾ ಇರುವಾಗ, ಬಳಲುತ್ತಾ ಇರುವಾಗ, ಎಂತ ದುಃಖಭರಿತವಾದ ಸಂಗತಿ ಅವಳನ್ನು ಕಾಡ್ತಾ ಇರುವ ಸಮಯದಲ್ಲಿ ಏನಾಯ್ತಂದ್ರೆ, ಎಲ್ಲರೂ ಹೇಳ್ತಾರಲ್ವಯ್ಯ, ಆ ಸಮಯದಲ್ಲಿ ಅವಳಿಗೆ ಊಹಿಸಲಾರದಷ್ಟು ಕಷ್ಟ, ಕಣ್ಣೀರುಗಳು, ದುಃಖಗಳು, ಬಾಧೆಗಳು ಅವಳನ್ನು ಅಪ್ಪಳಿಸಿರುವಾಗ ಅವಳು ಅಳೋದನ್ನು ನೋಡಿ ಅಲ್ಲೇ ಲೇಡಿ ಗಾಂಜಾಸ್, ಲೇಡೀಸ್ ಅಲ್ಲ, ಲೇಡೀಸ್ ಜೈಲ್ ಅದು, ಅಲ್ಲೇ ಲೇಡೀಸ್ ಸೂಪ್ರಿಡೆಂಟ್ ಇರ್ತಾರೆ. ಅವಳು ಅಳೋದನ್ನು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾಗ್ತಾರೆ. ಅಯ್ಯೋ, ನನ್ನ ಮಕ್ಕಳ ಗತಿ. ಎಷ್ಟು ಕಳ್ಳರ ಕದಿಮರಿದ್ರು, ಅವ್ರ ಮಕ್ಕಳ ಮೈಷದಲ್ಲಿ ಬಂದುಕೊಳ್ಳಿ ಅವರ ಕರಳು ಕಿತ್ತುಕೊಂಡು ಬರ್ತದೆ. ಎಲ್ಲ ಹೇಳ್ತಿರಲ್ಲ, ಇಂತಹ ಒಂದು ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಇವಳನ್ನು ಅಳೋದು ನೋಡಿದ್ರೆ ಅಲ್ಲಿ ಇರ್ತಕ್ಕಂಥ ಯಾರೋ ಅವಳನ್ನು ಸಮಾಧಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಒಂದು ಅಲ್ಲಿ ಜೈಲಲ್ಲಿ ಒಬ್ಬಳು ಯೇಸು ಕ್ರಿಸ್ತನನ್ನು ನಂಬಿಕೊಂಡ್ಳು. ಯಾಕಂದ್ರೆ ಒಂದು ಸೇವಕನು ಜೈಲೊಳಗೆ ಬಂದು ಸುವಾರ್ತೆ ಸಾರ್ತಿದ್ದ. ಸುವಾರ್ತೆ ಸಾರ್ತಿರ್ತಕ್ಕಂಥ ಆ ಸಮಯದಲ್ಲಿ ಆ ಜೈಲಿನಲ್ಲಿರ್ತಕ್ಕಂಥ ಆ ಸ್ತ್ರೀ, ಯಾವ ಸ್ತ್ರೀ? ಯೇಸು ಕ್ರಿಸ್ತನ ನಂಬಿಕೊಂಡ್ರು ಆ ಸ್ತ್ರೀ ಏನ್ ಮಾಡ್ತಾಳೆ ಅಂದ್ರೆ, ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಆ ಸ್ತ್ರೀ ಏನ್ ಮಾಡ್ತಾಳಂದ್ರೆ, ಆ ಸ್ತ್ರೀ, ಯಾವ ಸ್ತ್ರೀ? ಈ ಜೈಲಿನಲ್ಲಿ ಇದ್ದಿರ್ತಕ್ಕಂಥ ಆ ಸ್ತ್ರೀ ಏನ್ ಮಾಡ್ತಾಳಂದ್ರೆ, ಅವಳು ಯೇಸು ಕ್ರಿಸ್ತ ನಂಬಿರುವುದರಿಂದ ಆ ನಂಬಿಕೆ ನಿಮಿತ್ತ ಅವಳಿಗೆ ಸಮಾಧಾನ ಹೇಳ್ತಾರೆ. ಏನ್ ಸಮಾಧಾನ ಹೇಳ್ತಾರೆ? ಅಮ್ಮ, ನೀ ಹೆದರಬೇಡಮ್ಮ, ಏನು ಭಯಪಡಬೇಡ, ನಿನಗೆಲ್ಲ ಒಳ್ಳೇದಾಗ್ತದೆ. ಹೆಂಗಾಗ್ತದೆ? ನನ್ನ ಮಕ್ಕಳಿಲ್ಲ. ಏನಿಲ್ಲಮ್ಮ, ಯಾರು ನನ್ನ ಮಕ್ಕಳು ನೋಡ್ತಾರೆ? ಇವಳು ಅಳೋದು, ಯಾರು ನನ್ನ ಮಕ್ಕಳು ನೋಡ್ತಾರೆ? ನನ್ನ ಗತಿ ಏನು? ನನ್ನ ಮಕ್ಕಳಿಗೆ ಯಾರು ಇಲ್ಲ, ನಮ್ಮ ಸಂಬಂಧಿಕರು ಇಲ್ಲ, ಅಲ್ಲಿ ನೋಡೋರು ಇಲ್ಲ, ಮತ್ತು ನನ್ನ ಗಂಡನ ತಿರ್ಕೊಂಡು ಬಿಡ್ತಾರೆ, ಮನೆಯಿಂದ ಹೊರಗಾಗ್ತಾರೆ, 3 ಗಂಡು ಮಕ್ಕಳಿದ್ದಾರೆ, ಅವ್ರು ಏನ್ ಮಾಡ್ಕೊಳ್ಳಿಕ್ಕೆ ತಾಯಿ ಜೈಲಲ್ಲಿ ಇಷ್ಟು ಹತ್ತು ಅವಳ ಮನಸ್ಸೆಲ್ಲ ಚೂರಾಗಿರ್ತದೆ. ಆ ಸಮಯದಲ್ಲಿ ಸ್ತ್ರೀ ಸಮಾಧಾನ ಹೇಳ್ತಾ ಇರ್ತಾಳೆ. ಸಮಾಧಾನ ಹೇಳುವಾಗ ಅವಳಿಗೆ ಅರ್ಥ ಆಗಲ್ಲ. ಏನಮ್ಮ ನೀ ಹೇಳುದು? ಇಲ್ಲಮ್ಮ, ನಿನ್ನ ಮಕ್ಕಳನ್ನು ಕಾಪಾಡುವನು ಒಬ್ಬನಿದ್ದಾನೆ ಎಂಬುದು. ಹಲ್ಲೆಲೂಯಾ. ಆ ತಾಯಿ ಯಾಕೆ ಅದೆಲ್ಲ ಮಾಡ್ತಾ ಇದ್ದಾಳೆ ಅಂದ್ರೆ, ತನ್ನ ಮಕ್ಕಳು ಚೆನ್ನಾಗಿ ಓದಿ ಬರೋದು, ಚೆನ್ನಾಗಿ ಒಂದು ಒಳ್ಳೆಯ ವಿದ್ಯಾವಂತರಾಗಿ, ನನ್ನಂತರ ದರಿದ್ರರಾಗಿ, ನನ್ನಂತರ ಕದಿಮಳಾಗಬಾರದು ಅನ್ನತಕ್ಕಂಥ ಉದ್ದೇಶದಿಂದ ಅವಳು ತನ್ನ ಮಕ್ಕಳ ಭವಿಷ್ಯಕ್ಕಾಗಿ ಅವಳು ದುಡಿತಾ ಇದ್ದು. ಎಲ್ಲರೂ ಹೇಳ್ತಿರಲ್ಲ, ಮಕ್ಕಳ ಭವಿಷ್ಯದ ನಿಮಿತ್ತ ಅವಳು ದುಡಿತಾ ಇರುವಾಗ ಆ ದುಡಿಮೆಯಲ್ಲಿ ಗಂಭೀರವಾಗಿ ಹೇಳ್ತಿರಲ್ವ, ಇವಳು ಇನ್ನು ಏನು ಮಾಡ್ಬೇಕಂತ ತೋರಿಸದಿರುವಾಗ ಅವಳು ಆ ಸಮಯದಲ್ಲಿ ಈ ಲೇಡಿ ಗಾಂಜಾ ಸ್ಮಗ್ಲರ್ ಜೊತೆಯಲ್ಲಿರ್ತಕ್ಕಂಥ ಕ್ರಿಸ್ತನನ್ನು ನಂಬಿರ್ತಕ್ಕಂಥ ಒಂದೊಂದು ಕೈದಿ ಇದ್ದಳು. ಅವಳು ಜೈಲಲ್ಲೇ ದೇವರು ನಂಬ್ಕೊಂಡ್ಳು. ಆಗ ಅವಳಿಗೆ ಸಾಂತ್ವನ ಕೊಟ್ಟಳು. ಏನಿಲ್ಲಮ್ಮ, ಈ ಜೈಲೊಳಗಿಂದ ನನಗೆ ಯಾರೂ ಇಲ್ಲಮ್ಮ, ಮತ್ತೆ ನೀನು ಯೇಸು ಕ್ರಿಸ್ತನನ್ನು ನಂಬಿದರೆ ಯೇಸು ಒಬ್ಬನೇ ನಿನ್ನ ಮಕ್ಕಳನ್ನು, ನಿನ್ನನ್ನು ಕಾಪಾಡ್ತಾನೆ ಎಂಬುದಾಗಿ. ಯಾರು? ಜೈಲಿನಲ್ಲಿ ಇದ್ದುಕೊಂಡು ಯೇಸು ಕ್ರಿಸ್ತನ ನಂಬಿಕೆ ಸ್ತ್ರೀ ಹೇಳ್ತಾ ಇದ್ದಾಳೆ ಇನ್ನೊಬ್ಬ ಸ್ತ್ರೀಗೆ. ಯಾರಿಗೆ? ಲೇಡಿ ಗಾಂಜಾ ಸ್ಮಗ್ಲರ್ಗೆ ಸುವಾರ್ತೆ ಸಾರ್ತಾ ಇದ್ದಾಳೆ. ನನ್ನ ಪ್ರಿಯ ಸಹೋದರಿ, ಕ್ರೈಸ್ತವರಾದ ನಾವು ಏನ್ ಮಾಡ್ತಾ ಇದ್ದೇವೆ? ಏನ್ ವಿಷಯದಲ್ಲಿ ಏನ್ ಮಾಡ್ತಾ ಇದ್ದೇವೆ? ನಾವು ಸಾರ್ತಾ ಇದ್ದೇವಾ? ನಾವು ಸಾಕ್ಷಿಯಾಗಿದ್ದೇವಾ? ದೇವರು ನಮಗೆ ಮಾಡುವ ಉಪಕಾರಗಳನ್ನು ನಾವು ಎಲ್ಲರ ಹತ್ರ ಹೇಳ್ಕೊಳ್ತಾ ಇದ್ದೇವಾ? ಅಥವಾ ಹಾಗೆ ಸುಮ್ಮನೆ ಸಮಯ ಕಾಲಾಕ್ಷೇಪಣೆ ಮಾಡ್ಕೊಳ್ತಾ ನಮ್ಮ ಜೀವನವನ್ನು ಪತನ ಮಾಡ್ಕೊಳ್ತಾ ಇದ್ದೀವಾ? ಪ್ರೈಲೋಜಿಯಸ್, ಗಂಭೀರ ಹೇಳ್ತೀನಿ ನನ್ನ ಪ್ರಿಯ ಸಹೋದರಿ. ಹಾಗಾದ್ರೆ ಆ ಸಮಯದಲ್ಲಿ ಏನಾಯ್ತಂದ್ರೆ, ದಿನಗಳಂತೆ ಇವಳು ದೇವರ ವಾಕ್ಯವನ್ನು ಹೇಳಿ ಅವರಿಗೆ ಸಂತವನ್ನ ಕೊಡ್ತಿಲ್ಲ. ಏನ್ ಹೇಳುದು? ಏನ್ ಚಿಂತೆ ಮಾಡಬೇಡ, ಯೇಸು ನಿನ್ನ ಮಕ್ಕಳನ್ನು ಕಾಪಾಡ್ತಾನೆ. ಯಾರು ಕಾಪಾಡ್ತಾರೆ? ಯೇಸು ನಿನ್ನ ಮಕ್ಕಳನ್ನು ಕಾಪಾಡ್ತಾನೆ. ಅದಕ್ಕೆ ಬೇಕಾದ ಎಲ್ಲ ಅನುದಾನವನ್ನು, ಬೇಕಾದ ಎಲ್ಲ ಸಹಾಯವನ್ನು ಯೇಸುನೇ ಮಾಡ್ತಾನೆ. ಮತ್ತು ಯಾರು ನಿನ್ನ ಮಕ್ಕಳನ್ನು ಉಳಿಸ್ಲಿಕ್ಕಾಗಲ್ಲ ಎಂಬುದಾಗಿ ಅವಳಿಗೆ ತಿಳಿಸಿ ಹೇಳಿದ್ಕೊಳ್ಳಿ. ಅದು ಹೇಗೆ ಸಾಧ್ಯಮ್ಮ? ಚಿಂತೆ ಮಾಡಬೇಡಮ್ಮ, ಯೇಸು ಕ್ರಿಸ್ತ ನಿನ್ನ ಮಕ್ಕಳನ್ನು ಕಾಪಾಡ್ತಾನೆ, ರಕ್ಷಿಸ್ತಾನೆ ಎಂಬುದಾಗಿ ಧೈರ್ಯ ಬಹಳ ಕೊಡ್ತಾಳು. ಆವಾಗ ಅವಳು ಈ ಕೊಟ್ಟಿರ್ತಕ್ಕಂಥ ಧೈರ್ಯದ ನಿಮಿತ್ತ, ಯಾಕಂದ್ರೆ ಅವಳು ತನ್ನ ಜೀವನದಲ್ಲಿರ್ತಕ್ಕಂಥ ಆಗಿರುವ ಸ್ಟೋರಿಗಳು ಹೇಳ್ತಾರೆ. ಯಾರು? ಜೈಲಿನಲ್ಲಿ ಇರ್ತಕ್ಕಂಥ ಓರ್ವ ವಿಶ್ವಾಸಿ ನಂಬಿರ್ತಕ್ಕಂಥ, ಅಲ್ಲಿ ಒಂದು ಸೇವಕನು ಬಂದು ಪ್ರತಿ ಭಾನುವಾರ ಸುವಾರ್ತೆ ಸಾರ್ತಾನೆ, ಅವರಿಗೆ ಪ್ರಾರ್ಥನೆ ಮಾಡ್ತಾನೆ, ಅವರಿಗೆ ಧೈರ್ಯ ಹೇಳ್ತಾನೆ, ಅವರಿಗೆ ಸಾಂತ್ವನ ಕೊಡ್ತಾನೆ, ಸಂತೈಸ್ತಾನೆ. ಅಂತ ಒಂದು ಸೇವಕನು ಪ್ರತಿ ಭಾನುವಾರ ಬರ್ತಾರಮ್ಮ, ನೀ ಚಿಂತೆ ಮಾಡಬೇಡ, ದೇವರು ನಿನ್ನ ಸಮಸ್ಯೆಗಳನ್ನೆಲ್ಲ ಪರಿಹರಿಸ್ತಾನೆ, ಯೇಸು ಒಬ್ಬನೇ ಅಂತ ಹೇಳಿದ್ರು. ಹಾಗಾದ್ರೆ ನಾ ಏನು ಮಾಡೋದು ಬೇಡ, ಒಂದು ಕೆಲಸ ಮಾಡ್ಬೋದು ನೀನಂತ. ಏನ್ ಮಾಡ್ಲಿದ್ದೆ? ನನಗೇನು ಮಾಡ್ಲಿಕ್ಕೆ ಆಗುದಿಲ್ಲ, ಏನಿಲ್ಲ, ಒಂದು ಕೆಲಸ ಮಾಡ್ಲಿಕ್ಕೆ, ಅದರಿಂದ ದೇವರು ನಿನಗೆ ಪರಿಹಾರ ಕೊಡ್ತಾನೆ, ನಿನ್ನ ಮಕ್ಕಳನ್ನು ಕಾಪಾಡ್ತಾನೆ. ಹೇಗೆ? ಏನಂದ್ರೆ, ಏನಿಲ್ಲ, ನೀನು ಬೈಬಲ್ ಅನ್ನೋದು ಪ್ರಾರ್ಥನೆ ಮಾಡು ಸಾಕು. ಯೇಸು ಹತ್ರ ನೀನು ಪ್ರಾರ್ಥನೆ ಮಾಡು, ಯೇಸು ನಿನ್ನ ಪ್ರಾರ್ಥನೆಯನ್ನು ಕೇಳಿ ನಿನ್ನ ಮಕ್ಕಳನ್ನು ಕಾಪಾಡ್ತಾನೆ, ನಿನ್ನ ಮಕ್ಕಳನ್ನು ಸಾಕುತ್ತಾನೆ, ನಿನ್ನ ಮಕ್ಕಳನ್ನು ನೋಡ್ಕೋತಾನೆ, ಮತ್ತು ನಿನಗೂ ಆತನು ಕ್ಷಮಿಸ್ತಾನೆ. ಹೇಗೆ ನಾನು ಯೇಸುವನ್ನು ಪ್ರಾರ್ಥನೆ ಮಾಡು? ಏನಿಲ್ಲ, ನಿನ್ನ ಪಾಪ ಅಪರಾಧಗಳನ್ನು ಒಪ್ಪಿಕೊಂಡು, ಇನ್ನು ಮುಂದೆ ನಾನು ಪಾಪ ಮಾಡೋದಿಲ್ಲ ಕರ್ತನೆ, ನಾನು ಮಾಡಿರುವ ಪಾಪದ ನಿಮಿತ್ತ ನನ್ನ ಮಕ್ಕಳ ಮೇಲೆ ಶಾಪ ಬಂದಿದೆಯಲ್ಲ ಕರ್ತನೆ, ನನ್ನ ಪಾಪಗಳನ್ನು ಕ್ಷಮಿಸು, ನನ್ನ ಮಕ್ಕಳು ಯಾವ ಅನ್ಯಾಯ ಮಾಡಲಿಲ್ಲ, ಯಾವುದೂ ಮಾಡಿಲ್ಲ, ನನ್ನ ಮಕ್ಕಳಿಗೆ ನ್ಯಾಯ ಮಾಡು ಎಂಬುದಾಗಿ ನೀನು ಪ್ರಾರ್ಥನೆ ಮಾಡು. ದೇವರು ನಿನ್ನ ಮಕ್ಕಳಿಗೆ ನ್ಯಾಯ ಮಾಡ್ತಾನೆ ಮತ್ತು ನಿನ್ನನ್ನು ಕಾಪಾಡ್ತಾನೆ.
ಈ ಲೇಡಿ ಗಾಂಜಾ ಸ್ಮಗ್ಲರ್ ಏನ್ ಮಾಡ್ತಾಳೆ ಅಂದ್ರೆ, ಇವಳು ಈಗ ಎಲ್ಲಿದ್ದಾಳೆ? ಜೈಲಲ್ಲಿದ್ದಾಳೆ. ಇವಳು ಆತ್ಮೀಯ ಲೋಕಕ್ಕೆ ಸಂಬಂಧಪಟ್ಟಿದ್ದವಳ. ಇವಳು ಒಂದು ಕ್ರಿಶ್ಚಿಯನ್ ಬಿಲೀವರ್ ಅಲ್ಲ. ಇವಳೊಂದು ಬೆಳಕಿನ ದೇವರ ಮಕ್ಕಳಾಗಿ ಕ್ರೈಸ್ತರಾಗಿ ಒಂದು ಆತ್ಮೀಯ ಜೀವನ ಇಲ್ಲ ಇವಳಿಗೆ. ಆದ್ರೆ ಇವಳು ಲೋಕದವಳು. ಯಾರು? ಇವಳು ಲೋಕದವಳು, ಒಂದು ಅನ್ಯಳು, ಕ್ರೈಸ್ತವಳು ಕೂಡ ಅಲ್ಲ. ಆವಾಗ ಏನಾಯ್ತು, ಇವಳು ಏನು ಚೂರು ಚೂರು ಆದ್ಲಲ್ಲ, ಅಲ್ಲೇ ಮೇನ್ ಆಗಿನಂದ್ರೆ ಏನಿಲ್ಲ, ನಾ ಏನ್ ಮಾಡ್ಬೇಕಂದ್ರೆ ಅವಳು ಹೇಳ್ತಾಳೆ, ಏನಿಲ್ಲ, ನೀನು ಮನಸ್ಸು ತಿರುಗಿಕೊಂಡು ಎಲ್ಲಾ ಪಾಪ ಅಪರಾಧಗಳನ್ನು ಬಿಟ್ಟು, ಇನ್ನು ಮುಂದೆ ದ್ರೋಹಗಳನ್ನು ಬಿಟ್ಟು, ಎಲ್ಲಾ ಕೆಟ್ಟ ಚಟಗಳನ್ನು ಬಿಟ್ಟು ಯೇಸು ಕ್ರಿಸ್ತನ ಹತ್ರ ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಕ್ಷಮಾಪಣೆ ಬೇಡಿಕೊಂಡ್ರೆ, ಅದನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವುದಾದ್ರೆ ದೇವರು ನಿನ್ನ ಮೂಲಕವಾಗಿ ನಿನ್ನ ಮಕ್ಕಳನ್ನು, ನಿನ್ನ ಕುಟುಂಬವನ್ನು ಕಾಪಾಡ್ತಾನೆ. ಹೌದಾ, ನಾನೆಲ್ಲ ಅಪರಾಧವನ್ನು ಬಿಟ್ಟುಬಿಟ್ರೆ ದೇವ್ರು ಕ್ಷಮಿಸ್ತಾನ? ಹೌದು, ನನಗೆ ಶಿಕ್ಷೆ ಆಗಿದಲ್ಲ. ನಿನಗೆ ಶಿಕ್ಷೆ ಆಗಿದ್ರು ಆತನ ಮುಂದೆ ನಿನ್ನ ಬಂದು ಕ್ಷಮಾಪಣೆ ಬಿಡಿದ್ರೆ ದೇವರು ನಿನ್ನ ಶಿಕ್ಷೆಯನ್ನು ಕೂಡ ಮನ್ನಾ ಮಾಡಿಸ್ತಾನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್ ಬ್ರದರ್. 5 ವರ್ಷ 50,000 ದಂಡ. ಇವಳು ಧೈರ್ಯವಾಗಿ ಆ ಲೇಡಿ ಗಾಂಜಾ ಸ್ಮಗ್ಲರ್ಗೆ ಸುವಾರ್ತೆ ಹೇಳ್ತಾಳೆ. ಆಗ ಯಾಕೆ ಅದೇಂಗೆ ಆಗ್ತದೆ? ಇಲ್ಲ, ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದಿದೆ ಯಾಕೆ ಗೊತ್ತಿದೆ? ಲೂಕಾ ಸುವಾರ್ತೆ 4ನೇ ಅಧ್ಯಾಯ 18 ನಾವು ನೋಡ್ತೇವೆ. ಯೇಸು ಹೇಳ್ತಾರೆ ಲೂಕಾ ಸುವಾರ್ತೆ 4ನೇ ಅಧ್ಯಾಯ 18 ಹೇಳ್ತಾರೆ. ಯೇಸು ಹೇಳ್ತಾರೆ ಏನಂತ ಹೇಳ್ಕೊಂಡು, ಕರ್ತನ ಆತ್ಮವು ನನ್ನ ಮೇಲಿದೆ, ಯಾಕಂದ್ರೆ ಬಡವರಿಗೆ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಆತನು, ಅಂದ್ರೆ ಕರ್ತನು ನನ್ನನ್ನು ಅಭಿಷೇಕಿಸಿದ್ದಾನೆ, ಮುರಿದ ಹೃದಯವುಳ್ಳವರನ್ನು ಸ್ವಸ್ಥಪಡಿಸೋದಕ್ಕಾಗಿಯೂ, ಸೆರೆಯಲ್ಲಿದ್ದವರನ್ನು ಬಿಡಿಸೋದಕ್ಕಾಗಿಯೂ. ಅರ್ಥ ಆಗ್ತದೆ? ಹಲೋ, ಎಲ್ಲರಿಗೂ ಸೆರೆಯಲ್ಲಿದ್ದವರನ್ನು ಬಿಡಿಸೋದಕ್ಕಾಗಿಯೂ, ಮುರಿದ ಮನಸ್ಸುಗಳನ್ನು ಗುಣಪಡಿಸೋದಕ್ಕಾಗಿಯೂ, ಅವರಿಗೆ ಬಿಡುಗಡೆ ಮಾಡೋದಕ್ಕಾಗಿಯೂ, ಸಾರುವುದಕ್ಕೆ, ಶುಭ ವರ್ತಮಾನವನ್ನು ಸಾರುವುದಕ್ಕೆ ಮತ್ತು ಸುಭಿಕ್ಷ ವರ್ಷಗಳನ್ನು ಸಾರಿ ಹೇಳೋದಕ್ಕೆ ಆತನು ನನ್ನನ್ನು ಅಭಿಷೇಕಿಸಿದನೆಂಬುದಾಗಿರುತ್ತಾನೆ. ಯೇಸು ಬಂದಿದೆಯೇ ಈ ಲೋಕದಲ್ಲಿ ಯಾಕೆ ಗೊತ್ತಿದೆ? ಬಡವರಾದ, ದೀನರಾದ, ಕುಸಿದೋಗಿರ್ತಕ್ಕಂಥ, ದಬ್ಬಾಳಿಕೆಯಿಂದಿರ್ತಕ್ಕಂಥ ನಮ್ಮನ್ನು ರಕ್ಷಿಸೋದಕ್ಕಾಗಿ, ಬಡತನದಿಂದ ಸೆರೆಮನೆಯಲ್ಲಿದ್ದವರನ್ನು ಬಿಡಿಸೋದಕ್ಕಾಗಿ ಬಂದಿದ್ದಾನೆ. ಎಲ್ಲೇ ವಾಕ್ಯದಲ್ಲಿದೆ, ಸೆರೆಮನೆಯಲ್ಲಿದ್ದವರನ್ನು ಬಿಡಿಸೋದಕ್ಕಾಗಿ ಬಂದಿನೆಂಬುದಾಗಿ ಎಲ್ಲರೂ ಹೇಳ್ತಿರಲ್ಲಯ್ಯ. ಇವಳಿಗೆ 5 ವರ್ಷ ಕಾರಾಗೃಹದ ಶಿಕ್ಷೆ, 50,000 ದಂಡ ವಿಧಿಸಲಾಗಿತ್ತು ಇವಳಿಗೆ. ಈಗ ಇವಳು ಏನ್ ಮಾಡಿದ್ರೆ, ಏನ್ ಮಾಡ್ಬೇಕಿಲ್ಲ, ಏನಿಲ್ಲ, ನೀನು ಬೈಬಲ್ ಓದ್ತಾ ಇರು. ನೀನ್ ಬೈಬಲ್ ಓದ್ತಾ ಇದ್ರೆ ದೇವರು ನಿನ್ನ ಜೀವನದಲ್ಲಿ ಮಹಾ ಅದ್ಭುತಗಳು ಮಾಡ್ತಾನೆ, ಖಂಡಿತವಾಗಿ ನಿನ್ನ ಪ್ರಾರ್ಥನೆ ಕೇಳ್ತಾನೆ. ಆಗ ಈ ಜೈಲಿನಲ್ಲಿ ಬಂದು ಸುವಾರ್ತೆ ಸಾರ್ತಿದ್ದಾನಲ್ಲ, ಅವನು ಅನೇಕ ವಾಕ್ಯಗಳಿಂದ ಅವಳನ್ನು ಬಲಪಡಿಸ್ತಾ ಇದ್ದ. ಎಂತ ವಾಕ್ಯಗಳನ್ನು ಬಲಪಡಿಸ್ತಾ ಇರುವಾಗ ಅವಳಿಗೆ ಆಸಕ್ತಿ ಇರ್ತದೆ. ಯಪ್ಪ, ಇಂಥ ಒಂದು ಸಮಾಧಾನ, ಯೇಸು ನನಗೊಬ್ಬನಿದ್ದಾನೆ. ಇನ್ಫ್ಲುಯೆನ್ಸ್ ಇಲ್ಲ ಬ್ರದರ್, ಸಿಸ್ಟರ್, ಇನ್ಫ್ಲುಯೆನ್ಸ್ ಇಲ್ಲ, ಯಾವ ಬೆಂಬಲ ಇಲ್ಲ. ಲೇಡಿ ಗಾಂಜಾ ಸ್ಮಗ್ಲರ್, ಅವಳ ಜೊತೆಯಲ್ಲಿ ಎಷ್ಟು ಜನ ಜೋಡಿ, ಅವೆಲ್ಲರೂ ಕೈ ಬಿಟ್ಟರು, ಯಾರು ಬರ್ತಾ ಇಲ್ಲ. ಯಾಕಂದ್ರೆ ಇಂಥ ವಿಷಯದಲ್ಲಿ ಬರುವುದಿಲ್ಲ, ಜನ ಹೆದರ್ತಾರೆ. ಆದ್ರೆ ಅವಳಿಗೆ ಹೇಳ್ತಾರೆ, ನನಗೂ ಯೇಸು ಕ್ರಿಸ್ತನು ಕ್ಷಮಿಸಿ ನನ್ನನ್ನು ಕಾಪಾಡ್ತಾರೆ. ಖಂಡಿತವಾಗಿ ಯೇಸು ಹೇಳಿದ ವಾಗ್ದಾನ ಯಾವತ್ತು ನೀನು ಸುಳ್ಳು ಹಾಕ್ತೇನೆ ಅಂತ ಹೇಳುವ, ಸೆರೆಮನೆಯಲ್ಲಿದ್ದವರಿಗೆ ಬಿಡುಗಡೆಯನ್ನು ಘೋಷಿಸೋದಕ್ಕಾಗಿ ಆತನು ಬಂದಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಇದನ್ನು ಹೇಳಿದ ಕೂಡಲೇ ಇದನ್ನು ಕೇಳುವವರಿಗೆ ಸಂತೋಷವಾಗಿ, ನನ್ನ ಏನು ಚಿಂತೆ ಮಾಡಬೇಡ, ನಿನ್ನ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡು. ನೀನು ಮಾಡುವ ಪ್ರಾರ್ಥನೆ ದೇವರು ಕೇಳ್ತಾನೆ. ಎಲ್ಲರೂ ಹೇಳ್ತಾರಲ್ಲಯ್ಯ. ಎಲ್ಲ ವಾಕ್ಯಗಳಿಗೆ ಹೇಳಿದೆ. ಮತ್ತೆ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನದಲ್ಲಿ, ಇಗೋ ಬೇಡಿಕೊಳ್ಳಿರಿ ನಿಮ್ಗೆ ಕೊಡಲ್ಪಡುವುದು, ತಟ್ಟರೆ ನಿಮ್ಗೆ ತೆರಲ್ಪಡುವುದು, ಹುಡುಕಿರಿ ನಿಮ್ಗೆ ಸಿಗುವುದು ಎಂಬುದಾಗಿ ಹೇಳಿರುವ ಇಂಥ ವಾಕ್ಯಗಳಲ್ಲಿ ಬೇಡಿಕೊಳ್ಳುವ ಪ್ರತಿಯೊಬ್ಬನೂ ಪಡ್ಕೋತಾನೆ. ದೇವರ ಹತ್ರ ಬೇಡ್ಕೊಂಡ್ರೆ ಪಡ್ತಾನೆ. ನೀನು ಪ್ರಾರ್ಥನೆ ಮಾಡ್ತೀರಮ್ಮ, ಖಂಡಿತವಾಗಿ ಅವಳು ಏನ್ ಬಿಡ್ತಾಳೆ, ದೇವರೇ ನಾನಾದ್ರೆ ದ್ರೋಹ ಮಾಡಿದ್ದೇನೆ, ನಾನಾದ್ರೆ ಶಿಕ್ಷಿತರಾಗಿದ್ರೆ, ಆದ್ರೆ ನನ್ನ ಮಕ್ಕಳು ಏನು ಮಾಡಿಲ್ಲಲ್ಲ, ನನ್ನ ಮಕ್ಕಳಿಗೆ ನ್ಯಾಯ ಮಾಡು ದೇವರು ಎಂಬುದಾಗಿ ಪ್ರಾರ್ಥನೆ. ಯಾಕೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಅಂದ್ರೆ, ಅವಳು ಜೈಲಿನಲ್ಲಿ ಒಂದು ಕೆಲಸ ಮಾಡಿದ್ದಾಳೆ. ಈಗ ಹೊರಗಿದ್ದ ಆತ್ಮೀಯರೆಲ್ಲರಿಗೆ ಒಂದು ಮಾತು, ಯಾಕಂದ್ರೆ ಬೆಳಕಿನ ಮಕ್ಕಳಕ್ಕಿಂತ, ಆತ್ಮೀಯರಕ್ಕಿಂತ, ಸಭೆಯಲ್ಲಿ ಚರ್ಚೆಗಳಲ್ಲಿ ಹೋಗುವವರಕ್ಕಿಂತ ಲೋಕದಲ್ಲಿರುವವರು ಜಾಣರಾಗಿ ನಡ್ಕೊಳ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಈಗ ಈ ಲೇಡಿ ಗಾಂಜಾ ಸ್ಮಗ್ಲರ್ ಏನ್ ಮಾಡ್ತಾಳೆ, ನಾನು ಯೇಸು ವಿಷಯ ಇಷ್ಟು ಅದ್ಭುತವಾದಂತ ಸಂಗತಿ ನಾನು ಎಂದಿಗೂ ಕೇಳಲಿಲ್ಲ. ಇಂಥ ಅಪರಾಧಿ ಆಗಿರುವ ನನಗೆ, ನನ್ನನ್ನು, ನನ್ನ ಮಕ್ಕಳಿಗೆ ಸಹಾಯ ಮಾಡ್ತಾನಂತ ಹೇಳಿ ಈತನ ವಿಷಯದಲ್ಲಿ ನಾನು ಹೆಚ್ಚು ತಿಳ್ಕೊಳ್ಬೇಕಂತ ಕುತೂಹಲ ಅವಳಿಗೆ ಬಂತು. ಯಾರಿಗೆ? ಲೇಡಿ ಗಾಂಜಾ ಸ್ಮಗ್ಲರ್. ಆದ್ರೆ ಅವಳಿಗೆ ಪಾಸ್ಟರ್ ಬೈಬಲ್ ಕೊಟ್ಟಿದ್ರಲ್ಲಿ, ಒಳಗೆ ಜೈಲಿನಲ್ಲಿ ಬೈಬಲ್ ಕೊಟ್ಟಿದ್ರು, ಅವಳಿಗೆ ಬೈಬಲ್ ಓದ್ಲಿಕ್ಕೆ ಬರಲ್ಲ. ಇವಳು ತೆಲಂಗಾಣದಲ್ಲಿರ್ತಕ್ಕಂಥವಳು, ಲೇಡಿ ಗಾಂಜಾ ಸ್ಮಗ್ಲರ್, ತೆಲಂಗಾಣ ಲೇಡಿ ಗಾಂಜಾ ಸ್ಮಗ್ಲರ್. ಪ್ರೈಸ್ ದಿ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತಿರಲ್ವಯ್ಯ. ಇವಳು ವಿಷಯ ಕೇಳಿದ್ರೆ ಆಶ್ಚರ್ಯ ಪಡ್ತಾರೆ ನೀವು. ಯಾಕಂದ್ರೆ ಮುಂಬೈ
ಸ್ಲಮ್ ಏರಿಯಾನಲ್ಲಿ ಒಂದು 100 ಜನ ಕೂತ್ಕೊಳ್ಳೋ ಚರ್ಚ್ ಕಟ್ಟಿಗೆ ಸೇವೆ ನಡೆಸ್ತಾ ಇದ್ದಾಳೆ. ಹಲ್ಲೆಲೂಯಾ ಅಂತ ಕಾರ್ಯ ಮಾಡಿದ್ರೆ ಬಹಳ ಅದಕ್ಕಾಗಿ ಜಾಗ್ರತೆ ಅಂತ ಕೇಳ್ಕೊಳ್ತೀವಿ. ದೇವ್ರ ನಾಮಕ್ಕೆ ಮಹಿಮೆ. ದೇವ್ರ ಮಕ್ಕಳೇ, ಅಂತ ಲೇಡಿ ಗಾಂಜಾ ಸ್ಮಗ್ಲರ್ ಆ ಜೈಲಿನಲ್ಲಿ ಇದ್ದುಕೊಂಡು ಅವಳಿಗೆ ನಾನು ಓದಬೇಕು, ಬೈಬಲ್ ಓದಬೇಕು. ಕನ್ನಡ ಓದೋರು ಬಂದವ್ರಿಗೆ, ಓದುವ ಬರುವ ಎಲ್ಲ ಆತ್ಮೀಯರಿಗೆ ಒಂದು ಚಾಲೆಂಜ್ ಇದು. ಓದ್ಲಿಕ್ಕೆ ಬಂದದ್ದವರು ಈಗ ಬೈಬಲ್ ಓದ್ತಾ ಇಲ್ಲ. ಆದ್ರೆ ಓದ್ಲಿಕ್ಕೆ ಬರಲಾರದಂತ ಒಂದು ಲೋಕದಲ್ಲಿ ಇರ್ತಕ್ಕಂಥ ಒಂದು ಸ್ತ್ರೀ ಬೈಬಲ್ ಅನ್ನು ಓದುವ ಆಸಕ್ತಿ, ಕುತೂಹಲ ಬಂತು. ಅವಳು ಏನ್ ಮಾಡಿದ್ಲು ಅಂದ್ರೆ, ಒಂದು ಮೇಡಮ್ ಅನ್ನು ಎಲ್ಲೇ ಅದೇ ಜೈಲಿನಲ್ಲಿ ಓರ್ವ ಮತ್ತೊಬ್ಬಳು ಓದಿದ್ದವಳಿದಂತೆ. ಆ ಓದಿದ್ದವಳ ಹತ್ರ ಹೋಗಿ ಅವಳು ತೆಲುಗು ಆ ಮಕ್ಕಳ ಓದಿಸುವ ಪುಸ್ತಕಗಳನ್ನು ತರಿಸಿ ಅಲ್ಲೇ ತೆಲುಗು ಓದೋದನ್ನು ಕಲ್ತಲಂತೆ. ಹಲ್ಲೆಲೂಯಾ. ಎಲ್ಲಿ ಜೈಲಿನಲ್ಲಿ ಓದೋದು ಯಾಕೆ ಕಲ್ತಲ್ಲ ಅಂದ್ರೆ, ನಾನು ಯೇಸು ಕ್ರಿಸ್ತನ ವಿಷಯದಲ್ಲಿ ಇನ್ನೂ ಹೆಚ್ಚಾಗಿ ತಿಳ್ಕೋಬೇಕು, ನನ್ನ ಮಕ್ಕಳನ್ನು ನೋಡತಕ್ಕಂಥ, ನನ್ನ ಮಕ್ಕಳ ಜೀವನ ಉದ್ಧರಿಸತಕ್ಕಂಥ ಆ ಯೇಸುವಿನ ವಿಷಯದಲ್ಲಿ ಹೆಚ್ಚಾಗಿ ತಿಳ್ಕೊಳ್ಬೇಕಂತ ಕುತೂಹಲ, ದಾಹ, ಹಸುವೆಯಿಂದ ಅವಳು ಅಲ್ಲಿ ಓದಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಜೈಲಿನಲ್ಲಿ ಒಂದು ಸಹೋದರಿ ಲಲಿತಮ್ಮ, ಯಾರು ಇವ್ರ ಹೆಸರು ಲಲಿತಮ್ಮ, ಯಾರು ಲೇಡಿ ಗಾಂಜಾ ಸ್ಮಗ್ಲರ್ ಅವರ ಹೆಸರು ಲಲಿತಮ್ಮ ಅಂತೇಳಿ. ಇವಳು ಅಲ್ಲಿ ಓದೋದಕ್ಕಾಗಿ ಬಹಳ ದಿನೇ ಪ್ರಾಕ್ಟೀಸ್ ಮಾಡಿ ಓದೋದು ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ತಾಳೆ. ಪ್ರಾಕ್ಟೀಸ್ ಮಾಡಿದ್ಕೊಳ್ಳಿ ದಿನಾಲು ಬೈಬಲ್ ಓದೋದನ್ನು ಸ್ಟಾರ್ಟ್ ಮಾಡ್ತಾಳೆ. ಆಮೇಲೆ ಮತ್ತು ಪಾಸ್ಟರ್ ಬಂದಾಗಲ್ಲ, ಪಾಸ್ಟರ್ ಮಕ್ಕಳ ಚಿಂತೆ ಬಹಳ ಆಗ್ತಾ ಇದೆ, ನನಗೆ ರಾತ್ರಿ ನಿದ್ದೆ ಬರೋದು ಅಂದ್ರೆ ಒಂದು ಕೆಲಸ ಮಾಡಮ್ಮ, ಚಿಂತೆ ಮಾಡಬೇಡ, ನೀನು ಹೆಂಗೂ ಬೈಬಲ್ ಓದೋದನ್ನು ಕಲ್ತಿದ್ದಿ, ನಿದ್ದೆ ಬರೋ ತನಕ ಏನ್ ಮಾಡಿ, ನೀನು ಬೈಬಲ್ ಅನ್ನೋದು ಪ್ರಾರ್ಥನೆ ಮಾಡು. ಏನ್ ಮಾಡು? ಬೈಬಲ್ ಅನ್ನೋದು ಪ್ರಾರ್ಥನೆ ಮಾಡು. ನಿದ್ದೆ ಬರುವ ತನಕ ಬೈಬಲ್ ಅನ್ನೋದು ಪ್ರಾರ್ಥನೆ ಮಾಡು. ನೀನು ಈ ಮಾಡುವುದರಿಂದ ನಿನಗೆ ನಿದ್ದಿನ ಬರ್ತದೆ ಮತ್ತು ದೇವರು ನಿನ್ನ ಪ್ರಾರ್ಥನೆ ಕೇಳ್ತಾನೆ. ಆಗ ಇವಳು ನಿದ್ದೆ ಬರೋದ್ರಿಗೆ ಪ್ರಾರ್ಥನೆ ಮಾಡ್ತಾ ಹಾಗೆ ತನ್ನ ಜೀವನವನ್ನು ಕಳೀತಾ ಇರುವಾಗ ದೇವರು ಅವಳ ಜೊತೆಯಲ್ಲಿ ವಾಕ್ಯದ ಮೂಲಕವಾಗಿ ಮಾತಾಡಿದ ಏನಂದ್ರೆ, ಲೂಕಾ ಸುವಾರ್ತೆ 18ನೇ 1ನೇ ವಚನದಲ್ಲಿ, ನೀವು ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುವಂತೆ. ಎಲ್ಲರೂ ಹೇಳ್ತಿರಲ್ವ, ನೀವು ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುವಂತೆ ಈ ಉಪಮಾನವನ್ನು ಹೇಳಿದೆ. ಏನು ಉಪಮಾನ ಹೇಳಿದೆ ಅಂದ್ರೆ, ಯೇಸು ಕ್ರಿಸ್ತನು ನಾ ಹೇಳ್ತೇನೆ, ಆಮೇಲೆ ಓದ್ಲಿಕ್ಕೆ ಹೇಳ್ತೇನೆ. ಒಂದಾನೊಂದು ಊರಿನಲ್ಲಿ ಒಂದು ನ್ಯಾಯಾಧೀಶನಿದ್ದನು. ಏನಿದನು? ಇವಳಿಗೆ ಹೆಚ್ಚಾಗಿ ಏನ್ ಭಾಷೆ ಗೊತ್ತಿಲ್ಲ, ಇವಳಿಗೆ ಭಕ್ತಿ ಭಾಷೆ ಗೊತ್ತಿಲ್ಲ, ಇವಳಿಗೆ ಕೋರ್ಟ್ ಭಾಷೆ ಗೊತ್ತಿದೆ. ಹಲ್ಲೆಲೂಯಾ. ಒಂದಾನೊಂದು ಊರಿನಲ್ಲಿ ಒಂದು ನ್ಯಾಯಾಧೀಶನಿದ್ದನು. ಆ ನ್ಯಾಯಾಧೀಶನು ದೇವರಿಗೂ ಎದುರುದಿಲ್ಲ, ಎಂತವನವನು ದೇವರಿಗೂ ಎದುರಿಲ್ಲ, ಮನುಷ್ಯರನ್ನು ಲೆಕ್ಕ ಮಾಡುದಿಲ್ಲ. ಅದೇ ಊರಿನಲ್ಲಿ ಓರ್ವ ವಿಧವೆ ಇದ್ದಳು. ಆ ವಿಧವೆ ಆ ನ್ಯಾಯಾಧೀಶನ ಹತ್ರ ತನ್ನ ಮನವಿಯನ್ನಿಟ್ಟಿದ್ಲು. ಏನಿಟ್ಟಿದ್ಲು? ಪೆಟಿಷನ್. ಏನಿಟ್ಟಿದ್ಲು? ತನ್ನ ಮನವಿಯನ್ನು ಇಟ್ಟಿಕೊಂಡಿದ್ಲು. ಆ ಮನವಿ ಏನಂದ್ರೆ, ಬೇಗನೆ ನನ್ನ ವಿರೋಧಿಯಿಂದ ನನಗೆ ನ್ಯಾಯವನ್ನು ಕೊಡು. ಅಂದ್ರೆ ವಿರೋಧಿ ಹತ್ರ ಅಂದ್ರೆ ಅರ್ಥ ಏನು? ಅವಳು ಯಾವುದೋ ಒಂದು ಸಂಕಟದಲ್ಲಿ ಸಿಕ್ಕೊಂಡಲೆ ಆ ಸಂಕಟದಿಂದ ಅವಳು ಬಿಡುಗಡೆ ಆಗಬೇಕು. ಹೆಚ್ಚಾಗಿ ಈ ವಿಧವೆಗಳಿಗಿರ್ತಕ್ಕಂಥ ತೊಂದರೆ ಏನಂದ್ರೆ, ಅವರ ಗಂಡನ ಮನೆಯಿಂದ ತೊಂದರೆ ಇರ್ತದೆ. ಗಂಡ ತೀರ್ಕೊಂಡ್ರೆ ಆ ಅತ್ತೆ ಮನೆಯವರು, ಆ ಗಂಡನ ಮನೆಯವರು ಇಟ್ಕೊಳ್ಳೋದಿಲ್ಲ ಮನೆಯಲ್ಲಿ. ಅವಳ ಆಸ್ತಿಯನ್ನು ವಂಚಿತರಾಗಿ ಮಾಡ್ತಾರೆ, ವಂಚಿತರಾಗಿ ಮಾಡಿ ಹೊರಗೆ ಹಾಕ್ತಾರೆ. ಹೊರಗೆ ಹಾಕಿದ ಕೂಡಲೇ ಇವಳು ಮಕ್ಕಳನ್ನು ತಗೊಂಡು ಎಲ್ಲಿ ಹೋಗ್ಬೇಕು? ಆ ಸಮಯದಲ್ಲಿ ಈ ವಿಧವೆ ಅಂತ ಒಂದು ಪರಿಸ್ಥಿತಿಗೆ ಎದುರಿಸ್ತಿರ್ತಕ್ಕಂಥ, ಅಂತ ಒಂದು ವಿಧವಾದಂತ ಪರಿಸ್ಥಿತಿಗೆ ಎದುರಿಸ್ತಕ್ಕಂಥ ವಿಧವೆ ಇದ್ದಿರ್ಬೋದು ಇವಳು. ಹಲ್ಲೆಲೂಯಾ. ಆದ್ರೆ ಅವಳು, ಅಯ್ಯ ನನಗೆ ನ್ಯಾಯ ಮಾಡಯ್ಯ ಬೇಗನೆ ಅಂತೇಳಿ ಅವಳು ಪೆಟಿಷನ್, ಮನವಿ ಮಾಡಿರ್ತಾರೆ. ಯಾರು? ಆ ನ್ಯಾಯಾಧೀಶನ ಹತ್ರ. ನ್ಯಾಯಾಧೀಶನ್ ಏನ್ ಮಾಡ್ತಾನೆ? ಇವಳ ಕೇಸನ್ನು ಏನ್ ಮಾಡೋದಿಲ್ಲ, ಕೇರ್ ಮಾಡೋದಿಲ್ಲ. ಏನ್ ಮಾಡೋದಿಲ್ಲ? ಕೇರ್ ಮಾಡೋದಿಲ್ಲ. ಅವಳಿಗೆ ಯಾವ ರೀತಿಯಾದ ಸಮಾಧಾನ ಕೊಡು. ಅವಳು ಪ್ರತಿ ಡೇಟ್ಗೆ ಬಂದು ಅವಳು ನಿಂತುಕೊಂಡು, ಅಯ್ಯ ನನಗೆ ಈ ಸಾರಿ ಏನ್ ಮಾಡ್ತಾಳು, ಬಿಡುದಿಲ್ಲ. ಅವಳು ಪ್ರತಿ ಡೇಟ್ಗೆ ಬಂದಿರುವ ನ್ಯಾಯಾಲಯದಲ್ಲಿ ನ್ಯಾಯವಾದಿಗಳಿರ್ತಾರೆ, ವಕೀಲರು, ಆಮೇಲೆ ಆರೋಪಿತರಿರ್ತಾರೆ, ಅದರ ಹಿಂದೆ ಪ್ರಜೆಗಳು ಕೂತಿರ್ತಾರೆ. ಆವಾಗ ನ್ಯಾಯಾಧೀಶನ ಹತ್ರ ಕರೆದಿರುವಾಗ ನ್ಯಾಯಾಧೀಶನು ಈ ವಿಧವೆ ಏನ್ ಮಾಡ್ತಾಳ, ಅಯ್ಯ ನಂಗೆ ನ್ಯಾಯ ಮಾಡ, ಒಂದ್ ಕೆಲಸ ಮಾಡಮ್ಮ, ಬರೋ ತಿಂಗಳ 2ನೇ ತಾರೀಕು ಬಾ. ಅಯ್ಯ ನಾನು ಬರೋ ತಿಂಗಳ 2ನೇ ವಾರ ಮಟ್ಟ ನಾನು ಇರ್ಲಿಕ್ಕಾಗಲ್ಲ, ಯಾಕಂದ್ರೆ ನನ್ನ ಮಕ್ಕಳು ನಾನೆಲ್ಲ ಬೀದಿಗಿದ್ದೇವೆ, ನಾವು ಬದುಕ ಕಷ್ಟ ಆಗ್ತದೆ, ದಯಮಾಡಿ ನನಗೆ ಬೇಗನೆ ನ್ಯಾಯ ಮಾಡ, ಇಲ್ಲ ನಾನು ಬದುಕಲಿಕ್ಕಾಗಲ್ಲ, ನಾನು ಉಳಿಲಿಕ್ಕಾಗಲ್ಲ, ನಾನು ಚಲಿಯಲ್ಲಿ ಕೂತ್ಕೊಂಡ್ರೆ ಏನ್ ಮಾಡ್ಬೇಕಯ್ಯ, ನನಗೆ ಸಹಾಯ ಮಾಡ ಅಂತ ಹೇಳಿದ್ರೆ, ಇಲ್ಲಮ್ಮ ಬರುತ್ತಿಲ್ಲ, ಇಲ್ಲ ಅಯ್ಯ ನಾನು ಹೋಗ್ಲಿಕ್ಕಾಗ, ಯಾಕಂದ್ರೆ ನನಗೆ ಏನ್ ದಿಕ್ಕೇ ಇಲ್ಲ, ಏನಿಲ್ಲ ದಿಕ್ಕೇ ಇಲ್ಲ, ಇಷ್ಟು ದಿವಸಗಳಾಗ್ತದೆ ನಾನು ಬರ್ತಾ, ಇನ್ನು ಮುಂದೆ ದಯಮಾಡಿ ನನಗೆ ನ್ಯಾಯ ಮಾಡ್ರಿ. ಇಲ್ಲಮ್ಮ ಸ್ವಲ್ಪಮ್ಮ, ಇನ್ನು 1-2 ತಿಂಗಳು, 1 ವಾರ 2 ವಾರ ಬಿಟ್ವಾ. ಇಲ್ಲಯ್ಯ ನಾನು ಎಲ್ಲಿ ಹೋಗಿರ್ಲಿ, ನನಗೆ ನ್ಯಾಯ ಮಾಡಬಹುದಾಗಿ ಬಿಟ್ಟಿ ಹಿಡಿದ್ಲು. ಏನ್ ಮಾಡಿದ್ಲು? ಎಡಬಿಡದೆ, ಬೇಸರಗೊಳ್ಳದೆ, ಏನಪ್ಪಾ ಇಷ್ಟು ನ್ಯಾಯಾಧೀಶನ ಹೇಳಿದ್ರು ಕೂಡ ಕೇಳಿಲ್ಲ ಅಂತೇಳಿ ವಾಪಸ್ ಹೋಗ್ಲಿಲ್ಲ. ಬೇಸರಗೊಳ್ಳದೆ, ಎಡಬಿಡದೆ ಆ ನ್ಯಾಯಾಧೀಶನನ್ನು ಮನವಿ ಮಾಡಿದ್ಲು. ನ್ಯಾಯಾಧೀಶನಿಗೆ ಮನವಿ ಮಾಡಿದ್ಲು. ನ್ಯಾಯಾಧೀಶನು ಅನಿವಾರ್ಯವಾಗಿ ಅದರಿಂದ ಮಜಬೂರಿ ಸೇ ಉಸ್ಕು ನ್ಯಾಯ ಕರ್ನಾ ಪಡ. ಹಲ್ಲೆಲೂಯಾ. ಯಾಕಂದ್ರೆ ಇವಳು ಬಿಟ್ಟಿಡ್ದು ಅಲ್ಲಿ ಯೇಸು ಕ್ರಿಸ್ತನ ಸಾಮೇನು ಹೇಳ್ತಾನೆ ಅಂತೇಳಿ, ಇವಳು ಬಿಟ್ಟಿಡ್ದು ನ್ಯಾಯಾಧೀಶನ ಹತ್ರ ಕೇಳ್ತಾಳ. ಆ ನ್ಯಾಯಾಧೀಶನ ಏನ್ ತಿಳ್ಕೊಳ್ಳುತ್ತೆ, ನಾನು ದೇವರಿಗೂ ಹೆದರುವುದಿಲ್ಲ,
ನಾನು ಮನುಷ್ಯರಿಗೆ ಲೆಕ್ಕ ಮಾಡುದಿಲ್ಲ, ಏ ವಿಧವಾತೋ ಮೇರೆ ನಾಲ್ಕಮೇ ದಮ್ ಕರ್ದಿರೇ ಬಾಬಾ ಅಂತೇಳಿ ಅವಳಿಗೆ ಮೊದಲು ಅವಳ ಕೇಸನ್ನು ಏನ್ ಮಾಡ್ತಾನೆ, ಕ್ಲಿಯರ್ ಮಾಡಿ ಅವಳಿಗೆ ನ್ಯಾಯವನ್ನು ಒದಗಿಸಿ ಅವಳಿಗೆ ಜಸ್ಟಿಸ್ ಅನ್ನು ಕೊಟ್ಟು ಕಳಿಸ್ಬಿಡ್ತಾನೆ. ಯೇಸು ಹೇಳಿದ ಆಮೇಲೆ ಅವಾಗ ಇದನ್ನು ಈ ಸ್ತ್ರೀ ಈ ಬೈಬಲ್ ನಲ್ಲಿ ಓದಿ ಅವಳು ಅದನ್ನು, ಯಾಕಂದ್ರೆ ಅವಳು ಗೊತ್ತಿರೋದು ಅಂತರ್ ಭಾಷೆ, ಅವಳಿಗೆ ಎಂತ ಭಾಷೆ ಗೊತ್ತಿದೆ, ಅವಳಿಗೆ ಆತ್ಮೀಯ ಈ ಧರ್ಮ ಸಂಬಂಧ ಮತ ಸಂಬಂಧವಾದದ್ದು ಗೊತ್ತಿಲ್ಲ. ಅವಳು ಕೋರ್ಟ್ ಕಚೇರಿ ತಿರುಗಾಡಿದ್ರು, ಅವಳು ಎಲ್ಲರೂ ಹೇಳ್ತಿರಲ್ಲ. ಆವಾಗ ಇವಳು ಏನ್ ಮಾಡ್ತಾಳೆ, ಈ ಯೇಸು ಹೇಳ್ತಾರೆ ನೋಡು, ಅನ್ಯಾಯಸ್ಥನಾದ ಯಾರು ಜನರೇ ಅಲ್ಲ, ಉಪಮಾನ ಹೇಳುವಾಗ ದೇವ್ರಿಗೆ ಹೆದರುದಿಲ್ಲ, ಮನುಷ್ಯ ದೇವ್ರಿಗೂ ದರ್ತಾನವನೇ, ಯಾರಿಗೆ ಹೆದರಲ್ಲ, ದೇವ್ರಿಗೆ ಹೆದರಲ್ಲ, ಮನುಷ್ಯರನ್ನ ಕೇಳಿ ಮಾಡುದಿಲ್ಲ. ಆದ್ರೆ ಯೇಸು ಕ್ರಿಸ್ತ ಅನ್ಯಾಯಸ್ಥನಾದ ನ್ಯಾಯಾಧೀಶನು ತನ್ನ ಮನಸ್ಸು ಒಳಗೆ ಅಂದುಕೊಂಡಿದ್ದು ನೋಡಿದಿರಾ? ಯೇಸು ಹೇಳ್ತಾನೆ, ನೋಡಿದಿರಾ ನೋಡಿದಿರಾ ನೋಡಿದಿರಾ? ಅನ್ಯಾಯಸ್ಥನಾದ ನ್ಯಾಯಾಧೀಶನೇ ಅವಳು ಪಟ್ಟು ಹಿಡಿದು ಬಿಟ್ಟು ಹಿಡಿದು ನ್ಯಾಯಕ್ಕಾಗಿ ಅವಳು ಕೇಳ್ತಾ ಇರುವಾಗ ಅವಳಿಗೆ ನ್ಯಾಯ ಮಾಡಿದ್ದು ಎಷ್ಟು ನಿಜವೋ, ಪರಲೋಕದಲ್ಲಿರುವಂತ ನಿನ್ನ ದೇವರು, ಹಲ್ಲೆಲೂಯಾ, ಪರಲೋಕದಲ್ಲಿರುವಂತ ನಿನ್ನ ತಂದೆ, ಇಂಗ್ಲಿಷಲ್ಲಿ ತಂದೆ ಹಗಲಿರುಳು ತನಗೆ ಮೊರೆಯಿಡುವರಿಗಾಗಿ ಆತನು ನ್ಯಾಯವನ್ನು ಮಾಡದೇ ಇರ್ತಾನ. ಹಲ್ಲೆಲೂಯಾ. ಓ ಪ್ರೈಸ್ ದಿ ಲಾರ್ಡ್. ಇವಳು ಪ್ರಾರ್ಥನೆಯಲ್ಲಿ ತೊಡಗಿದ್ಲು, ಗಂಭೀರವಾಗಿ ಹೇಳ್ತಿರಲ್ವಿಯ, ಮನಪುರಗೊಂದು ಹೇಳ್ತಿರಲ್ವಿಯ, ದೇವರಿಗೆ ಸ್ತೋತ್ರವಾಗಲಿ ಕರ್ತನೆ. ಆವಾಗ ಈ ಮನಪೂರ್ವಕವಾಗಿ ಈ ಒಂದು ಸಮಯದಲ್ಲಿ ಇವಳಿಗೆ ಗೊತ್ತಾಗಿದ್ದೇನೆಂದ್ರೆ, ಹಬ್ಬ ದೇವರು ನ್ಯಾಯ ಮಾಡತಕ್ಕಂಥ ದೇವರಲ್ಲ, ಇಷ್ಟು ಒಳ್ಳೆ ದೇವರಲ್ಲ ಎಂಬುದಾಗಿ ತಿಳಿದುಕೊಂಡು ಇವಳು, ಪ್ರೈಸ್ ದಿ ಲಾರ್ಡ್ ಜೀಸಸ್, ಮನಪೂರ್ವಕ ಹೇಳ್ತಾರಲ್ವಿಯಾ, ಅವಳು ಏನ್ ಮಾಡ್ತಾಳಂದ್ರೆ, ಇನ್ನು ಹಗಲು ರಾತ್ರಿ ಅವಳು ಕೆಲಸ ಎಲ್ಲ ಆಗಿದ ಮೇಲೆ ಮನೆಗೆ ಬಂದ ಕೂಡಲೇ, ಇದು ಜೈಲಲ್ಲಿ ಬಂದ ಕೂಡಲೇ ಎಲ್ಲರೂ ಮಲಗಿದ ಮೇಲೆ ಪ್ರೇಯರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ಳು. ಕೈಗಳನ್ನೆತ್ತಿ ಮೊಣಕಾಲ ಮೇಲೆ ನಿಂತುಕೊಂಡು, ಯೆಸಯ್ಯ ನನ್ನ ಮಕ್ಕಳಿಗೆ ನ್ಯಾಯ ಮಾಡಿದೇವ್ರೆ. ಏನು 10 ತಿಂಗಳು ಅವ್ರು ಜೈಲಲ್ಲಿ ಇದ್ದ ಮೇಲೆ 10 ತಿಂಗಳ ನಂತರ ಅವ್ರ ಗಂಡ ತೀರ್ಕೊಂಡ್ರು. ಅರ್ಥ ಆಗಿದೆ? ಹಲ್ಲೆಲೂಯಾ. ಈಗ 8 ತಿಂಗಳ ಸುಮಾರು ಸುದೀರ್ಘವಾಗಿ ಅವಳು ರಾತ್ರಿಯಲ್ಲಿ ಎದ್ದು ಒಂದೊಂದ್ಸಾರಿ 1 ಗಂಟೆಗೆ ಮಲ್ಕೋತಾಳೆ ಬ್ರದರ್ ಸಿಸ್ಟರ್, ಒಂದ್ಸಾರಿ 3 ಗಂಟೆಗೆ ಮಲ್ಕೋತಾಳೆ ಪ್ರೇಯರ್ ಮಾಡಿ. ಯಾಕಂದ್ರೆ ಅವ್ಳು ಗೊತ್ತಾಯ್ತು, ಇನ್ನು ನನಗೆ ಏನಿಲ್ಲ, ನಾನು ಏನು ಮಾಡಲ್ಲ, ಒಂದು ಮಾತ್ರ ಮಾಡಬಲ್ಲೆ, ಆ ಯೇಸುವಿನ ಹತ್ರ ಪ್ರಾರ್ಥನೆ ಮಾಡಬಲ್ಲೆ ನಾನೆಂಬುದಾಗಿ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಈಗ ಅವಳು ರಾತ್ರಿ ಹಗಲು ಸಮಯ ಸಿಕ್ಕಾಗೆಲ್ಲ ಹಗಲಿನಲ್ಲಿ ಅವಳು ಬೈಬಲ್ ಓದ್ತಾ ಇದ್ಲು, ಸಮಯ ಸಿಕ್ಕಾಗೆಲ್ಲ ಬೈಬಲ್ ಓದ್ತಾ ಇದ್ಲು, ಮತ್ತು ರಾತ್ರಿಯಲ್ಲಿ ಬೈಬಲ್ ಓದ್ತಾ ಪ್ರಾರ್ಥನೆ ಮಾಡ್ತಾ, ಬೈಬಲ್ ಓದ್ತಾ ಪ್ರಾರ್ಥನೆ ಮಾಡ್ತಾ, ಬೈಬಲ್ ಓದ್ತಾ ಪ್ರಾರ್ಥನೆ ಮಾಡ್ತಾ, ಈ ವಚನದನುಸಾರವಾಗಿ ನಾನು ಇನ್ನೇನಿಲ್ಲ, ದೇವರೇ ನನಗೆ ನ್ಯಾಯ ಮಾಡು, ಕರ್ತನೆ, ಒಂದು ಅನ್ಯಾಯಸ್ಥನಾದ ನ್ಯಾಯಾಧೀಶನೇ ಆ ವಿಧವೆಗೆ ನ್ಯಾಯ ಮಾಡೋದಾದ್ರೆ, ಕರ್ತನೆ ನೀನು ನಂಬಿಕಸ್ಥನು, ನೀತಿವಂತನು, ಪ್ರಾಮಾಣಿಕನು ರಾಜ, ನೀನು ನನಗೆ ನ್ಯಾಯ ಮಾಡ್ತಿಂಬುದಾಗಿ ಅವಳು ಒಂದೊಂದು ಸಾರಿ 4 ಗಂಟೆಗೆ ಮಲಗ್ತಿದ್ಲು ಪ್ರೇಯರ್ ಮಾಡುವ. ಬ್ರದರ್, ಅನ್ಬಿಲೀವಬಲ್ ಥಿಂಗ್ಸ್ ಹ್ಯಾಪನ್ ಹಿಯರ್. ನಾವು ಕೇಳಿದ್ರೂ ಇಲ್ಲ ಇಂಥದ್ದು, ಕೇಳಿರ್ಬೋದು ನೋಡ್ರಿ, ಕೇಳಿದ್ರೆ ಹೇಳ್ರಿ ನನಗೆ ಆಮೇಲೆ. ಯಾಕಂದ್ರೆ ನಾನು ಅನೇಕ ಕೋರ್ಟ್ ಕಚೇರಿ ವಿಷಯಗಳಲ್ಲಿ ನಾನು ಸ್ಟಡಿ ಮಾಡಿದ ವ್ಯಕ್ತಿಯಾಗಿದ್ದೇನೆ. ನಾನು ಇಂಥದ್ದನ್ನು ಕೇಳಲಿಲ್ಲ, ನೀವು ಕೇಳಿರ್ಬೋದು. ಬಿಡಬಡದೆ ಪ್ರತಿ ತಿಂಗಳ ಅವಳು ಏನ್ ಮಾಡ್ತಿದ್ಲು ಅಂದ್ರೆ, 500 ರೂಪಾಯಿನಲ್ಲಿ 1 ಪೈಸೆ ಖರ್ಚು ಮಾಡದೆ ಅವಳು ಜೈಲಿನಲ್ಲಿ ಏನೇನು ಕೆಟ್ಟ ಚಟ ಇತ್ತಲ್ಲ, ಕೆಟ್ಟ ಚಟ ಎಲ್ಲ ಬಿಟ್ಲು, ದೇವರಿಗೆ ನಂಬಿಕಸ್ಥರಾಗಿದ್ರು. ಅಲ್ಲಿರ್ತದ ಅಧಿಕಾರಿಗಳ ಹತ್ರ ಅವಳು ಹೇಗಿದ್ದಾಳೆ, ನಂಬಿಕಸ್ಥವಾಗಿ, ಪ್ರಾಮಾಣಿಕಳಾಗಿ, ಮೊದಲಾಗಿ ರುಭಾವಾಗಿ, ಗರ್ವಷ್ಟರಾಗಿ, ಒಂದು ರೌಡಿಯಾಗಿ ಇರ್ತಿದ್ಲು ಅವಳು. ಈಗ ಯೇಸು ಕ್ರಿಸ್ತ ನಂಬಿ ಬೈಬಲ್ನ ಓದುತ್ತಿರುವ ಸಮಯದಲ್ಲಿ ಅವಳು ತಮ್ಮ ಅಲ್ಲಿರ್ತಕ್ಕಂಥ ಎಲ್ಲಾ ದುರ್ವ್ಯವಹಾರವನ್ನು, ಅಹಂಕಾರವನ್ನು, ಗರ್ವವನ್ನು ಬಿಟ್ಟು ಅವಳು ಸಾತ್ವಿಕಳಾಗಿ, ಹಲ್ಲೆಲೂಯಾ, ಅವಳು ಸಾತ್ವಿಕಳಾಗಿ, ಜಾಣಳಾಗಿ, ವಿನಯ ವಿನಮ್ರತೆಯಿಂದ ತಗ್ಗಿಸಿಕೊಂಡು ಬದುಕ್ತಿದ್ಲಲ್ಲಿ. ಪ್ರಾರ್ಥನೆಯೊಂದಿಗೆ ಅವಳ ಜೀವನನೂ ಏನಾಯ್ತು, ಮಾರ್ಪಾಟ ಆಯ್ತು. ಅವಳ ಜೀವನ ಶೈಲಿ ಮಾರ್ಪಾಟ ಆಯ್ತು. ಅವಳು ಲೇಡಿ ಗಾಂಜಾ ಸ್ಮಗ್ಲರು, ಅವಳು ಕುಡಿತನ ಚಟ, ಅವಳಿಗಿರ್ತಂತ ಕೆಟ್ಟ ಚಟಗಳನ್ನೆಲ್ಲ ಬಿಟ್ಟು 500 ರೂಪಾಯಿಗಳು ಉಳಿಸಿ, 500 ರೂಪಾಯಿ ಸಂಬಳ ಬರ್ತದೆ, 500 ರೂಪಾಯಿ ಉಳಿಸಿ ತನ್ನ ಮಕ್ಕಳಿಗೆ ಅವಳು ಆ ದುಡ್ಡನ್ನು ಕಳಿಸಿದ. ಲೇಡಿ ಸೂಪ್ರಿಡೆಂಟ್ ಹತ್ರ ಹೋಗ್ತಿಲ್ಲ, ಜೈಲ್ ಸೂಪ್ರಿಡೆಂಟ್, ಲೇಡಿ ಅಮ್ಮ ದಯಮಾಡಿ ಅಮ್ಮ ನನ್ನ ಮಕ್ಕಳು ಬೀದಿ ಪಾಲಾಗ್ತಾರಮ್ಮ, ಈ ಒಂದು 500 ರೂಪಾಯಿ ಕಳ್ಸಮ್ಮ, ಹೇಗಾದ್ರೂ ಮಾಡಿ ಬದುಕ್ತಾರಮ್ಮ ಅಂತ ಹೇಳಿ ಆ ಲೇಡಿ ಗಾಂಜಾ ಸ್ಮಗ್ಲರ್ ಇರ್ತಕ್ಕಂಥ ಆ ಲೇಡಿ ಸೆಲ್ ಅಲ್ಲಿ ಲೇಡಿ ಸೂಪ್ರಿಡೆಂಟ್ ಇದ್ಳು, ಆ ಲೇಡಿ ಜೈಲರ್ ಇದ್ಳು. ಆ ಲೇಡಿ ಜೈಲರ್ ಅಂತ ವಿನಯ ಮಾಡಿಕೊಂಡು, ವಿನಮ್ರತೆ ಮಾಡಿಕೊಂಡು ಕೇಳಿರುವಾಗ ಅವಳು ಪಾಪ ಇವಳಿಗೆ ಬಂದಿರುವ ಸಂಬಳವನ್ನು ಅವ್ರ ಮಕ್ಕಳಿಗೆ ಮನಿ ಆರ್ಡರ್ ಮಾಡ್ತೀನಿ. ಹೀಗೆ ಇವಳು ಪ್ರಾರ್ಥನೆ, ದೇವರೇ ನನ್ನ ಮಕ್ಕಳಿಗೆ ಏನ್ ಮಾಡ, ಇವಳು ಏನ್ ಮಾಡಿದೆ, ದೇವರೇ ನನ್ನ ಮಕ್ಕಳಿಗೆ ನ್ಯಾಯ ಮಾಡಿ ರಾಜ, ದೇವರೇ ನನ್ನ ಮಕ್ಕಳಿಗೆ ಸಹಾಯ ಕಳಿಸ್ತೇವೆ. ಈಗ ನನಗೆ ಎಷ್ಟು ವರ್ಷ, ಇನ್ನು 5.5 ವರ್ಷದಲ್ಲಿ, ಈಗ ನನಗೆ 1 ವರ್ಷ ಮುಗಿದೋಯ್ತು, ಇನ್ನು ಎಷ್ಟು ವರ್ಷಗಳಿದೆ, 4.5 ವರ್ಷ ಇದೆ. ಯಾಕಂದ್ರೆ ನಾನು 50,000 ತುಂಬಲಿಕ್ಕೆ ಆಗುದಿಲ್ಲ ಕರ್ತನೆ, ನನ್ನ ಮಕ್ಕಳು ನೋಡಿದೇವ್ರೆ ಎಂಬುದಾಗಿ ಅವಳು ಹಗಲು ರಾತ್ರಿ ಬಿಟ್ಟು ಹಿಡಿದು, ಹಠ ಹಿಡಿದು
ಪ್ರಾರ್ಥನೆ ಮಾಡಿ. ಯಾಕಂದ್ರೆ ಅವ್ರಿಗೆ ಗೊತ್ತಾಯ್ತು, ಒಂದು ಪಿಟಿಷನರ್ ಅಂದ್ರೆ ಕಂಪ್ಲೇಂಟ್ ಮಾಡ್ತಕ್ಕಂಥ ಪಿಟಿಷನರ್ ತನ್ನ ನ್ಯಾಯಕ್ಕೆ ಹಾಕಿ ನ್ಯಾಯಾಧೀಶನ ಹತ್ರ ಮನವಿ ಮಾಡಿಕೊಂಡ್ರೆ ಆ ಮನವಿ ಮಾಡಿದ್ದ ನಾಗರಿಕಳಿಗೆ, ಆ ವಿಧವೆಗೆ ಅವಳ ಹಕ್ಕದೇನು ಅವಳು ಬೇಡಿಕೊಳ್ಳಬಹುದು, ಆ ಮನವಿ ಮಾಡಿಕೊಳ್ಳಬಹುದು. ಅವಳ ಹಕ್ಕು ಅವಳು ಕೇಳಿದ್ಲು. ಮತ್ತು ಅವಳು ಗೊತ್ತಿದ್ದೇನೆಂದ್ರೆ ನ್ಯಾಯಾಧೀಶನು ನನಗೆ ನ್ಯಾಯ ಮಾಡಲೇಬೇಕಿರತಕ್ಕಂಥ ಕರ್ತವ್ಯ ಬದ್ಧನಾಗಿದ್ದಾನೆ. ಏನಾಗಿದ್ದಾನೆ? ಅವನು ದೇವರಿಗೆ ಎದುರುದಿಲ್ಲ, ಹೌದು, ಅವನು ಮನುಷ್ಯರಿಗೆ ಎದುರು, ಹೌದು. ಅವನ ಮೇಲೆ ಅರಸನ ಪ್ರಭುತ್ವ ಇತ್ತಲ್ಲ, ಅರಸನ ರಾಜರ ಪ್ರಭುತ್ವ, ಆ ಕಾನೂನಿಗೆ ಅವನು ಭಯಪಡಬೇಕಾಗಿತ್ತು. ಯಾರು? ನ್ಯಾಯಾಧೀಶ. ಇವಳಿಗೇನು ಗೊತ್ತಿತ್ತು? ಇವಳು ಯಾಕೆ ಬಿಡ್ಲಿಲ್ಲ? ಈತನು ಈ ದೇಶದ ನ್ಯಾಯದ ಕಾನೂನು ಪ್ರಕಾರವಾಗಿ ಈ ನ್ಯಾಯಾಧೀಶ ನನಗೆ ನ್ಯಾಯ ಮಾಡುವ ಕರ್ತವ್ಯ ಬದ್ಧನಾಗಿದ್ದಾನೆ, ಈತನ ಮಾಡಲೇಬೇಕು, ಮತ್ತು ನಾನು ಬೇಡುವ ಹಕ್ಕು ನನಗಿದೆ, ನಾನು ಬೇಡಲೇಬೇಕಂತ ಆ ಹಕ್ಕಿನಿಂದ ಅವಳು ಹೇಗೆ ಆ ನ್ಯಾಯಾಧೀಶರ ಹತ್ರ ಬಿಟ್ಟು ಹಿಡಿದು ಆ ವಿಧವೆ ಪ್ರಾರ್ಥನೆ ಮಾಡಿಲ್ಲ, ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನ ಕಡೆ, ಯೇಸು ಕ್ರಿಸ್ತನ ರಕ್ತದಿಂದ ನಾನು ತೊಳೆಯಲ್ಪಟ್ಟಿದ್ದೆ ರಾಜ, ನನ್ನ ಮಕ್ಕಳಾದ್ರೆ ಪಾಪ ಮಾಡಿಲ್ಲ, ನನ್ನ ಮಕ್ಕಳು ಯಾವ ತಪ್ಪು ಮಾಡಿಲ್ಲ, ನನ್ನ ಮಕ್ಕಳಿಗೆ ನ್ಯಾಯ ಮಾಡುವುದು ಎಂಬುದಾಗಿ ಪರಲೋಕದಲ್ಲಿರುವಂತಹ ತಂದೆಗೆ ಅವಳು ಮೊರೆ ಇಡಲು ಆರಂಭ ಮಾಡಿಲ್ಲ. ಹಲ್ಲೆಲೂಯಾ. ಅವಳ ಕೆಟ್ಟಣತೆ ಮೊದಲು ಬಿಟ್ಲು, ವಿನಯ ವಿನಮ್ರತೆಯಿಂದಲು, ಎಲ್ಲ ಲೈಫ್ ಚೇಂಜ್, ಅವಳದು ಕಂಪ್ಲೀಟ್ ಚೇಂಜ್. ಬೆಳಕಿನ ಮಕ್ಕಳೆಂದು ಕರೆಯಲ್ಪಡತಕ್ಕಂಥವ್ರೆ, ಕ್ರಿಶ್ಚಿಯನ್ಸ್ ಎಂದು ಕರೆಯಲ್ಪಡತಕ್ಕಂಥವ್ರೆ, ಆತ್ಮೀಯರೆಂದು ಕರೆಯಲ್ಪಡತಕ್ಕಂಥವ್ರೆ, ನಿಮ್ಮ ಲೈಫ್ ಚೇಂಜ್ ಆಗಿದೆಯಾ? ಪ್ರೈಸ್ ದಿ ಲಾರ್ಡ್ ಜೀಸಸ್. ಪರೀಕ್ಷೆ ಮಾಡಿಕೊಳ್ಳೋಣ. ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ಲೋಕದಲ್ಲಿರುವರು ಬೆಳಕಿನ ಮಕ್ಕಳಕ್ಕಿಂತ, ಆತ್ಮೀಯರಕ್ಕಿಂತ ಲೋಕದಲ್ಲಿರುವವರು ಜಾಣರಾಗಿ ನಡ್ಕೊಳ್ತಾ ಇದ್ದಾರೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್ ಜೀಸಸ್. ದೇವರ ಮಕ್ಕಳೇ, ಅವಾಗ ಏನಾಯ್ತಂದ್ರೆ, ಇವಳು ಪ್ರಾರ್ಥನೆ ಬೆಳಿಗ್ಗೆ 5 ಗಂಟೆ ಮಟ್ಟ ಪ್ರಾರ್ಥನೆ ಮಾಡ್ತಾಳೆ, ರಾತ್ರಿ ಪ್ರಾರ್ಥನೆ ಮಾಡಿ ಕೂತ್ಕೊಂಡು ಬೆಳಿಗ್ಗೆ 5 ಗಂಟೆವರೆಗೂ ಪ್ರಾರ್ಥನೆ ಮಾಡ್ತಕ್ಕಂಥ ಇವಳು, ಪ್ರೈಸ್ ದಿ ಲಾರ್ಡ್ ಜೀಸಸ್, ಗಂಭೀರವಾಗಿ ಹೇಳ್ತಾರಲ್ವ, ಇವಳು ಏನ್ ಮಾಡ್ತಾ ಇದ್ದಾಳಂದ್ರೆ 5 ಗಂಟೆ ಮಠ ಬಿಟ್ಟು ಹಿಡಿದು, ಕರ್ತನೇ ನನ್ನ ಮಕ್ಕಳಿಗೆ ನ್ಯಾಯ ಮಾಡು ರಾಜ, ನನ್ನ ಮಕ್ಕಳಿಗೆ ನ್ಯಾಯ ಮಾಡಿದ್ರೆ ಪ್ರತಿ ತಿಂಗಳು ಕಳಿಸ್ತಾರೆ. 8 ತಿಂಗಳಾಯ್ತು ಬ್ರದರ್. ಯಾವಾಗಿಂದ? 10 ತಿಂಗಳಾದ್ಮೇಲೆ ಅವಳಿಗೆ ಇದು ಗಂಡ ತೀರ್ಕೊಂಡ ಮೇಲೆ 8 ತಿಂಗಳ ಅವಳು ಬೈಬಲ್ ಅನ್ನು ಕಂಠಪಾಠನು ಓದ್ತಾ ಬೈಬಲ್ ಓದೋದನ್ನು ಬಿಡ್ಲಿಲ್ಲ, ಪ್ರಾರ್ಥನೆ ಮಾಡೋದನ್ನು ಬಿಡ್ಲಿಲ್ಲ. ಅವಳು ಬೇಸರಗೊಳ್ಳದೆ ಎಡಬಿಡದೆ ದೇವರನ್ನು ಬಿಟ್ಟು ಹಿಡಿದು ಪ್ರಾರ್ಥನೆ ಮಾಡ್ತಾ ಇದ್ಳು. ಒಂದ್ ದಿವಸ 5 ಗಂಟೆಗೆ, ಬೆಳಿಗ್ಗೆ 5 ಗಂಟೆಗೆ ಮಲ್ಕೊಂಡ್ಳು, ಪ್ರಾರ್ಥನೆ ಮಾಡ್ತಾ, ನಿದ್ದೆ ಆಗಿತ್ತು. ಆದ್ರೆ ಮತ್ತು 9 ಗಂಟೆಗೆ ಹೋಗ್ಬೇಕಲ್ಲ, ಎಲ್ಲೇ ರೊಟ್ಟಿ ಮಾಡ್ಲಿಕ್ಕೆ ಮತ್ತೇನ್ ಮಾಡ್ಲಿಕ್ಕೆ ಕೆಲಸ ಇರ್ತದೆ ಅವಳಿಗೆ. ಒಳಗೆ ಬೇರೆ ಕೆಲಸ ಕೊಡಿದ್ರೆ ಆ ಕೆಲಸಕ್ಕೆ 500 ರೂಪಾಯಿ ಪಗಾರ ಇದೆ, ರೊಟ್ಟಿ ಮಾಡ್ಲಿಕ್ಕೆ ಪಗಾರ ಇಲ್ಲ, ಅವ್ರು ತಿನ್ನೋದಲ್ಲ. ಅವಳು ಬೆಳಿಗ್ಗೆ ಎದ್ದು ಬೆಳಿಗ್ಗೆ ಮಲಗಿದ್ಲು 5 ಗಂಟೆ ಮಲಗಿರೋ ಒಂದು ಕನಸು ಬಿತ್ತು ಅವಳಿಗೆ. ಎಲ್ಲರೂ ಹೇಳ್ತೀರಿ ಹಲ್ಲೆಲೂಯಾ. ಕೊನೆ ಕಾಲದಲ್ಲಿ ನನ್ನ ಆತ್ಮನು ಸುರಿಸುತ್ತೇನೆ, ನಿಮ್ಮ ಕುಮಾರರು ಕುಮಾರ್ತಿಯರು ಪ್ರವಾದಿಸುವರು, ನಿಮ್ಮ ವೃದ್ಧರು ಕನಸು ಕಾಣುವರು, ನಿಮ್ಮ ಯವನಸ್ಥರು ದರ್ಶನಗಳು ನೋಡೋರು. ದೇವ್ರ ಮಕ್ಕಳೇ, ಈ ಹೆಣ್ಮಗಳು ಕನಸು ಕಾಣ್ತಾಳೆ ಬೆಳಗ್ಗೆ. ಯೇಸು ಕ್ರಿಸ್ತನ ಅವಳಿಗೆ ದರ್ಶನ ಕೊಟ್ಟು ಆ ದಿವ್ಯ ವಸ್ತ್ರಗಳಲ್ಲಿ ಮೇಘಾರೂಢನಾಗಿ ಅಗಮ್ಯವಾದ ಬೆಳಕಿನಲ್ಲಿ ಪ್ರತ್ಯಕ್ಷನಾಗಿ ಯೇಸು ಕ್ರಿಸ್ತನ ಯಾರಿಗೆ? ಆ ಲೇಡಿ ಗಾಂಜಾ ಸ್ಮಗ್ಲರ್ಗೆ ಕನಸಿನಲ್ಲಿ, ಅಮ್ಮ ನೀಕು ವಿಡುದಲೈಂದಿ ಪೋ ಅಂತ ಹೇಳಿ, ಹಲ್ಲೆಲೂಯಾ, ನಿನಗೆ ಬಿಡುಗಡೆ ಆಗಿದೆ, ಹೋಗು, ನಿನ್ನನ್ನು ನಾನು ಬಿಡಿಸಿದ್ದೇನೆ ಎಂಬುದಾಗಿದೆ. ಯೇಸು ಕ್ರಿಸ್ತನು ಸೆರೆಯಲ್ಲಿದ್ದವರಿಗೆ ಬಿಡುಗಡೆಯನ್ನು ಘೋಷಿಸೋದಕ್ಕಾಗಿ ಆತನು ಬಂದಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಇವಳು ದಿಗ್ಗರ ಎದ್ದು ಅವಳು ಕನಸಲ್ಲಿ ಬಿಡುಗಡೆ ಆಗಿದ್ದು ಹೋಗಿದಂಗೆ ಕಾಣ್ತಾ ಇದ್ದ ಅವಳಿಗೆ. ಅವಳು ಹೋಗಿದ, ಅಯ್ಯೋ ನಾವು ಹೊರಗೆ ಬಂದೆ ಅಂತೇಳಿ ಅವಳು ಎದ್ದು ನೋಡ್ಕೊಳ್ಳಿ ಜೈಲಿನಲ್ಲಿ ಇರ್ತಾಳೆ. ಅಯ್ಯೋ, ದೇವರು ಯೇಸು ಕ್ರಿಸ್ತನು ನನಗೆ ಬಿಡುಗಡೆ ಮಾಡಿದಾನೆ ಎಂಬುದಾಗಿ ಎಲ್ಲಾ ಜನರಿಗೆ, ಅಲ್ಲಿ ಇರ್ತಕ್ಕಂಥ ಫ್ರೆಂಡ್ಸ್ಗೆ, ಆ ಜೈಲಿರ್ತಕ್ಕಂಥ ಎಲ್ಲರಿಗೆ ಹೇಳ್ತಾ ಇರ್ತಾರೆ. ಆ ಜನ ಕೇಳಿ, ಪಾಪ ಇಸ್ಕಾ ಪತಿ ಮರ್ ಗಯಾ ನೇ, बच्चे पाप रस्ते में ने, पागलो ही नहीं। ये ढूंढ रहे कहते करोड़पति लोग आए यहाँ, 5 साल सजा है, 5 ವರ್ಷ ಶಿಕ್ಷೆ ಇದೆ, 50,000 ರೂಪಾಯಿ ದಂಡ ಇದೆ. ಇವಳಿಗೆ ಯೇಸು ಬಿಡಿಸಿದಾರಂತೆ. ಎಂತ ಕರೋಡಪತಿಗಳು ಕೋರ್ಟ್ ಹತ್ರ ನಿಂತು ಕೂಡ ಅವ್ರಿಗೆ ಶಿಕ್ಷೆ ಮಾಫಿ ಆಗಿಲ್ಲ. ಬೇಕಾದ್ರೆ ದಂಡ ಕಟ್ಟಿದ್ರೆ ಅವ್ರ 5-6 ತಿಂಗಳ ಮಾಫಿ ಆಗ್ತದೆ. ಇವಳು ಹೇಳ್ತಾ ಇದ್ದಾಳೆ, ಯೇಸು ನಂಗೆ ಬಿಡಿಸಿದ ಅಂತ ಹೇಳ್ತಾಳೆ. ಪಾಪ ಕಿಬಲ್ತು ಪತಿ ಗುಜರಾನೆ ಉಸ್ಕ, ಅವಳ ಗಂಡ ತೀರ್ಕೊಂಡಲ್ಲ, ಮಕ್ಕಳೆಲ್ಲ ಬೀದಿ ಪಾಲಾದ್ರಲ್ಲ, ಅದಕ್ಕೆ ಇವಳು ಸ್ವಲ್ಪ ಏನಾಗಿದ್ದಾಳೆ, ಮ್ಯಾಡ್ ಆಗಿದ್ದಾಳೆ. ಎಲ್ಲರೂ ಹೇಳಿದ್ರಲ್ಲಿ. ಮತ್ತು ಅಲ್ಲಿ ಹೋಗಿ ಎಲ್ಲರ ಕಡೆ ಆ ರೊಟ್ಟಿ ಮಾಡ್ಕೊಂಡು ಹೇಳಿದ್ರೆ, ಅಯ್ಯೋ ಮಜೆ ಯೇಸು ಮಸಿ ಆಜ್ ದರ್ಶನ್ ದಿಯಾ, ಏನಂದ್ರೆ ಆ ರೊಟ್ಟಿ ಮಾಡೋತ್ರ ತೆಲಂಗಾಣದಲ್ಲಿ ನಡ್ತಿರ್ತಕ್ಕಂಥ ಘಟನೆ. ಅವ್ರು ಹೇಳ್ತಾಳೆ, ಅಯ್ಯೋ ಯೇಸು ಕ್ರಿಸ್ತನಿಗೆ ದರ್ಶನ ಕೊಟ್ಟಿದ್ದಾನೆ, ನಾನು ಬೆಳಿಗ್ಗೆ ಪ್ರಾರ್ಥನೆ ಮಾಡಿ ಮಲ್ಕೊಂಡಿರುವಾಗ ಬೆಳಗಿನ ಯೇಸು ಕ್ರಿಸ್ತನ ದರ್ಶನ, ನಿನಗೆ ಬಿಡುಗಡೆ ಆಯ್ತು ಹೋಗು ಅಂತ ಹೇಳಿದ್ರೆ. ಹೌದಾ? ಹಾ ಆಗ್ಲಿ, ಚಲೋ ಆಯ್ತವ, ಮನಸ್ಸೊಳಗೆ ಚಲೋ ಆಯ್ತವ. ಹಾ ಈ ಚೊಟ್ತಾಗ ಹಾ ಅಲ್ಲಿದ್ದವರು ಕಿ ಬೋಲ್ತು ಉಸ್ಕಾ
ಪತಿ ಮರ್ಯಾನೆ ಗಂಡ ತೀರ್ಕೊಂಡಲ್ಲ, ಮಕ್ಕಳೆಲ್ಲ ಬೀದಿ ಪಾಳದು, ಸ್ವಲ್ಪ ಮೆಂಟಲ್ ಆಗಿದೆ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ, ಅವ್ರೇನ್ ಹೇಳ್ತಾ ಇದ್ರೆ 5 ವರ್ಷ 6 ತಿಂಗಳ, ಈಗ ನಿಮ್ ಮುಗಿದಿದೆ ಎಷ್ಟು, 1.5 ವರ್ಷ ಮುಗಿದೈತಿ, 4 ವರ್ಷ 6 ತಿಂಗಳಿದೆ. ಎಷ್ಟಿದೆ? 4 ವರ್ಷ 6 ತಿಂಗಳಿದೆ, ಅಂದ್ರೆ 4.5 ವರ್ಷ ಇದೆ, ಹೌದಾ? ಅಥವಾ 50,000 ತುಂಬಿದ್ರೆ 4 ವರ್ಷ. ಇಷ್ಟಿದೆ ಯೇಸು ಬಿಡಿಸ್ಯಾನ ಅಂತ ಇವಳಿಗೆ ಏನೋ ತಲೆ ಕೆಟ್ಟದಂಗಿದೆ ಇವಳಿಗೆ. ಬಹಳ ಯೇಸು ಕ್ರಿಸ್ತು ಅಂತ ಭಜನೆ ಮಾಡ್ತಾ ಇದ್ದಾಳೆ ಅಂತೇಳಿ ಜನ ಅಲ್ಲಿ ಪಾಪ ಪಾಗಲ್ ಹುಯಿ ಅಂತ ತಿಳ್ಕೊಂಡ್ರಂತೆ. ಆದ್ರೆ ಇವಳು ಸಂತೋಷವಾಗಿ ಹೇಳ್ತಾ ಇದ್ದಾಳೆ. ಅದು ಗುರುವಾರ, ಥರ್ಸ್ಡೇಗೆ ಏನಂತಾರೆ, ಗುರುವಾರ ಅವಳು ಪ್ರಾರ್ಥನೆ ಮಾಡ್ತಾ ಮಲಗಿದಾಳೆ. ಬೆಳಿಗ್ಗೆ ಆಯ್ತು ಶುಕ್ರವಾರ ಬೆಳಿಗ್ಗೆ ದರ್ಶನ ಕಣ್ಣಿಸ್ ಬಂದಿದ್ದು. ಅವಳು ಅಲ್ಲೇ ಎಲ್ಲಾ ಜನ ಹೇಳಿದುಕೊಳ್ಳಿ, ಎಲ್ಲಾ ಜನ ಇವಳು ಸಟಿಯಾಗಿ ಏನಾಗಿದ್ದಾಳೆ, ಹುಚ್ಚಳಾಗಿದ್ದಾಳೆ. ಯಾಕಂದ್ರೆ ಪಾಪ ಗಂಡ ತಿರ್ಕೊಂಡಲ್ಲ, ಮಕ್ಕಳೆಲ್ಲ ಬೀದಿಗಾದ್ರೆ, ಪಾಪ ಮನೆ ಟೆನ್ಷನ್ ಆಗಿ ಹೇಳ್ಬಿಟ್ಟ. ಶುಕ್ರವಾರ ಹೇಳಿದ್ರು ಎಲ್ಲರೂ ತಿರಲ್ಲೂಯ್ಯ. ಶನಿವಾರ ದಿವಸ ಜೈಲ್ ಸೂಪ್ರಿಡೆಂಟ್ ಅವಳು ರೊಟ್ಟಿ ಮಾಡ್ತಾ ಇದ್ಲು. ಯಾರು? ಲೇಡಿ ಗಾಂಜಾ ಸ್ಮಗ್ಲರ್ ರೊಟ್ಟಿ ಮಾಡ್ತಾ ಕೂತಿದ್ಲು. ಜೈಲ್ ಸೂಪ್ರಿಡೆಂಟ್ ಬಂದ್ಲು. ಲಲಿತಮ್ಮ ಅಂತ ಕೇಳಿದ್ರು. ನಮಸ್ಕಾರ ಮೇಡಮ್ ಅಂದೆ, ತೆಲುಗುಲ್ಲ. ಲಲಿತಮ್ಮ, ನಿನ್ನ ಮಕ್ಕಳು ನೋಡಕ್ ಹೋಗುದಿಲ್ಲ ನೀನು ಅಂತ ಕೇಳ್ತಾಳೆ. ಅವಳು, ಮಾ ಈಗಾದ್ರೆ 1.5 ವರ್ಷ ಮುಗಿದಿದ್ದಮ್ಮ ನನ್ನ ಶಿಕ್ಷೆ, ಇನ್ನು 4.5 ವರ್ಷ ಇದೆಮ್ಮ. ಏನಮ್ಮ ನನಗೆ ತಮಾಷೆ ಮಾಡ್ತಾ ಇದೆಯಾ? ಏ ಲಲಿತಮ್ಮ, ನಿನ್ನ ಯೇಸು ನಿಮ್ಮ ಪ್ರಾರ್ಥನೆಯನ್ನು ಕೇಳಿದಾನೆ, ಗೊತ್ತಿದೆ ನಿನಗೆ ಬಿಡುಗಡೆ ಕೋರ್ಟಿಂದ ಆರ್ಡರ್ ಬಂದಿದೆ. ನಿನ್ನ 4 ವರ್ಷ ಶಿಕ್ಷೆ, 50,000 ದಂಡ ಮಾಫಿ ಆಗಿದೆ. ಬಾನಿ ಗೇಟ್ ಕಡೆ ನಿನಗೆ ನಾನು ಬಿಡ್ತಾ ಇದ್ದೇನೆ ಎಂಬುದಾಗಿ ಹೇಳಿದಳು. ಪ್ರೈಸ್ ಲಾರ್ಡ್ ಜೀಸಸ್. 4 ವರ್ಷ ಶಿಕ್ಷೆ ಮತ್ತು 50,000 ದಂಡ ಮಾಫಿ ಆಗಿದೆ ಬಾ ಎಂಬುದಾಗಿ ಕರೆಯುವಾಗ ಅವಳು, ಮೇಡಮ್ ನಿಜಾನ? ಬಾಳೆ ಮಕ್ಕಳಿಗಾಗಿ ಅಷ್ಟು ಹೋರಾಡ್ತಾ ಇದೆಯಲ್ಲ, ನಿನ್ನ ಮಕ್ಕಳು, ನಿನ್ನ ಯೇಸು ಅವಳು ಹೇಳ್ತಾ, ಜೈಲ್ ಸೂಪ್ರಿಡೆಂಟ್ ಹೇಳ್ತಾ ಇದ್ದಾಳೆ, ನಿನ್ನ ಯೇಸು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದಾನೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಬಿಟ್ಟಿ ಹಿಡಿದು ಪ್ರಾರ್ಥನೆ ಮಾಡ್ತಾ ಇದ್ರು. ಹೊರಗೆ ಗೇಟ್ ಕಡೆ ಬರುವಾಗ ಎಲ್ಲರೂ ಹೇಳ್ತಾ ಬಂದ್ರೆ, ಯೇಸು ನಂಗೆ ಬಿಡಿಸಿದಾನೆ, ನನ್ನ ಹತ್ರ ಏನಿಲ್ಲ, ದುಡ್ಡಿಲ್ಲ, ಏನಿಲ್ಲ, ಬೆಂಬಲ ಇಲ್ಲ, ನಿಜವಾಗ್ಲೂ ಸರ್ವಶಕ್ತನಾದ ಯೇಸು ಅಂತ ಮಹಿಮೆಯನ್ನು ನೋಡಿದಳು ನೋಡ್ರಿ ಅವಳು, ಅಕ್ಷರ ಸಹಿತವಾಗಿ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಕರ್ತನಿಗೆ ಎಲ್ಲ ಹೇಳ್ತಾರೆ ಅಲ್ಲೂಯ್ಯ, ದೇವ್ರ ನಾಮಕ್ಕೆ ಹೆಮ್ಮೆ ಮಾಡ್ರಿ. ಆವಾಗ ಇವಳು ಜೈಲ್ ಸೂಪ್ರಿಡೆಂಟ್ ಹತ್ರ ಬಂದು, ಅಯ್ಯೋ ಜೈಲ್ ಮೇಡಮ್ ಬಾ, ಯಾಕಂದ್ರೆ ಜೈಲ್ ಸೂಪ್ರಿಡೆಂಟ್ ಅವಳ ನಡತೆಯನ್ನು ನೋಡಿ ಅವಳು ನ್ಯಾಯಾಧೀಶರಿಗೆ ಬರೆದು ಹಾಕಿ ಅವಳ ಸಜಾನ ಮಾಫಿ ಮಾಡೋದಕ್ಕಾಗಿ, ಅವಳು ಮನವಿ ಮಾಡಿಕೊಂಡಿದ್ದಕ್ಕಾಗಿ, ಅವಳ ಮಕ್ಕಳ ಪಾಪ ಬೀದಿ ಪಾಲಾಗಿದ್ರೆ 1.5 ವರ್ಷ ಆಯ್ತು, ಅವಳ ಲೈಫ್ ಚೇಂಜ್ ಆಗಿದೆ ಸರ್, ಇನ್ನು ಮುಂದೆ ಅವಳು ಗಾಂಜಾ ಸ್ಮಗ್ಲಿಂಗ್ ಮಾಡೋದು ಅಂತೇಳಿ ಅವಳು ಹೇಳ್ಕೊಳ್ದೆ, ಇನ್ನು ಮುಂದೆ ನೀನಂತ ಸ್ಮಗ್ಲಿಂಗ್ ಮಾಡಬೇಡಮ್ಮ, ಇನ್ನು ಮುಂದೆ ನೀನು ಚೆನ್ನಾಗಿ ನಡ್ಕೋ, ಯಾಕಂದ್ರೆ ನಿನಗಿರ್ತಕ್ಕಂಥ ಈ ಕೆಟ್ಟ ಚಟ ಮತ್ತು ತಿಂದ ಇಲ್ಲಮ್ಮ, ಅಯ್ಯೋ ನಾನು ಯೇಸು ನಂಬ್ಕೊಂಡು ಇನ್ನು ಮುಂದೆ ಜೀವನದಲ್ಲಿ ಯಾವುದು ಕೆಟ್ಟದ್ದು ಮಾಡೋದು ಎಂಬುದಾಗಿ ಹೇಳ್ಕೊಂಡು ಅವಳು, ಪ್ರೈಸ್ ಲಾರ್ಡ್ ಜೀಸಸ್, ಬಿಡುಗಡೆಯಾಗಿ ಮನೆಗೆ ಹೋಗ್ತಾಳೆ. ಮಕ್ಕಳು ಪಾಪ ಬೀದಿ ಪಾಳ ಮಸೀಡ್ ಗಬ್ಬಿಡ್ದು ಹೊಲೆ ಆಗಿ ಗಬ್ಬಿಡ್ತಾರೆ. ಅವ್ರ ತಾಯಿ ನೋಡಿಕೊಳ್ಳೆ, ಮಕ್ಕಳು 3 ಗಂಡು ಮಕ್ಕಳು ಅಪ್ಪಿಕೊಂಡು ಆಳ್ತಾರೆ, ಅಮ್ಮ వచ్చిನಮ್ಮ. ಅವಾಗ ತಾಯಿ ಹೇಳ್ತಾಳೆ, ಓ ನೀನ್ వచ్చిನ ಬಿಡ. ಅದೇ ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳೇ ನಾ ಬಂದಿದ್ದೀನಿ, ಹೆದರ್ಬೇಡ, ನಾನ್ ಬಂದಿದ್ದೇನೆ, ನೀನ್ ನೋಡ್ಕೊತೇನೆ, ನನ್ನ ಯೇಸು ನನಗೆ ಬಿಡಿಸಿದಾನೆ, ನಮ್ಮ ಯೇಸು ನಿನ್ನನ್ನಾಗಲಿ ನಮ್ಮನ್ನ ಬಿಡುದಿಲ್ಲ, ಕೈ ಬಿಡುದಿಲ್ಲ, ನಮ್ಮನ್ನ ಕಾಪಾಡ್ತಾನೆ ಅಂತ ಹೇಳ್ಕೊಂಡು ಅವಳು ಮನೆ ಬಾಡಿಗೆ ತಗೊಂಡು ಮಕ್ಕಳಿಗೆ ಮನೆ ಮಾಡಿ, ಅವಳು ಹಾಸ್ಪಿಟಲ್ 1 ವರ್ಷ ಕಸ ಗುಡಿಸೋ ಕೆಲಸ, ಟಾಯ್ಲೆಟ್ ತೊಳೆಯೋ ಕೆಲಸ ಮಾಡಿ 1 ವರ್ಷ ಮಾಡಿ ಅಲ್ಲಿ ತನ್ನ ಮಕ್ಕಳು ನೋಡ್ಕೊಳ್ತಾರೆ. ಅವಾಗ ಮಕ್ಕಳು ಹೇಳ್ತಾರೆ, ಮಮ್ಮಿ ನೀ ಕೆಲಸ ಮಾಡಿದ್ರೆ ನಮ್ಗೆಲ್ಲಾ ಇನ್ಸಲ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅವಳು ತೆಲಂಗಾಣ ಬಿಟ್ಟು ಮಹಾರಾಷ್ಟ್ರಕ್ಕೆ ಬರ್ತಾಳೆ. ಪ್ರೈಸ್ ಲಾರ್ಡ್ ಜೀಸಸ್. ಮಹಾರಾಷ್ಟ್ರಕ್ಕೆ ಬರ್ತಾಳೆ ಅಂದ್ರೆ ಅವಳು ಆಲ್ರೆಡಿ ಲೇಡಿ ಗಾಂಜಾ ಸ್ಮಗ್ಲರ್, ಮಹಾರಾಷ್ಟ್ರ ಕೂಡ ಸ್ಮಗ್ಲಿಂಗ್ ಮಾಡಿದಾಳೆ ಅವಳು. ಅವಳಿಗೆ ಮಹಾರಾಷ್ಟ್ರದಲ್ಲಿ ಬಹಳ ಜನ ಫ್ರೆಂಡ್ಸ್ ಇದ್ದಾರೆ, ಯಾಕಂದ್ರೆ ಶಿ ಇಸ್ ಅ ಸ್ಮಗ್ಲರ್. ಅಲ್ಲಿ ಹೋಗಿದ್ಕೊಳ್ಳಿ, ಅಲ್ಲಿ 2 ತಿಂಗಳ ಅವಳಿಗೆ ಊಟ ಇರುವುದಿಲ್ಲ. ಅವಳು ಹೋಗಿದ್ದು ಹೆಂಗ್ ಗೊತ್ತಿದೆ ಬ್ರದರ್ ಸಿಸ್ಟರ್? ಒಂದು ತನ್ನ ಹಾಕಿಕೊಂಡಿರುವ ವಸ್ತ್ರ ಮತ್ತು ಒಂದು ಸಣ್ಣ ಚೀಲದಲ್ಲಿ ತೆಲುಗು ಬೈಬಲ್ ಇಟ್ಕೊಂಡು ಹೋಗಿದ್ದಾಳೆ ಅವಳು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅಲ್ಲಿ ಒಂದು ಸಣ್ಣ ಝೋಪಡಿ ಒಳಗಿರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಾಗ ಅಲ್ಲಿ ಝೋಪಡಿ ಒಳಗಿದ್ದು ಪ್ರತಿದಿನ ಒಂದು ಫಳಿ ಮೇಲೆ ಮಲ್ಕೊಳ್ತಾ ಅವಳು ಏನು ಮಾಡ್ಬೇಕಂತ ಗೊತ್ತಾಗುದಿಲ್ಲ. ಒಂದು ಮನೆಗೆ ಹೋಗಿರ್ಕೊಳ್ಳಿ, ಅವ್ರ ಪರಿಚಯದವಳು ತಗೊಂಡ್ಕೊಳ್ಳಿ, ಹೌದಂತೇಳಿ ಅವಳೇನ್ ಮಾಡ್ತಾಳೆ, ಅಮ್ಮ ನನ್ನ ಹತ್ರ ಏನ್ ಕೆಲಸ ಇಲ್ಲ, ನೀನ್ ಗೊತ್ತಿದ್ದಿಲ್ಲ, ನೀನು ಗಾಂಜಾ ಸ್ಮಗ್ಲಿಂಗ್ ಮಾಡ್ತಿದ್ದೆ, ನಾನಿಲ್ಲಿ ಕಂಟ್ರಿ ಸಾರಾಯ ಮಾಡ್ತಾ ಇದ್ದೇನೆ, ಕಂಟ್ರಿ ಸಾರಾಯ ಮಾಡೋ ಕೆಲಸ ಒಂದಿದ್ದೀನಿ ಮಾಡ್ತೀಯ ಅಂತೇಳಿ. ಈಗ ಏನ್ ಮಾಡ್ಬೇಕು ದೇವ್ರೆ, ಇದು ತಪ್ಪಾಗ್ತದಲ್ಲ, ಈಗ ಏನ್ ಮಾಡ್ಬೇಕು, ನನ್ನ ಮಕ್ಕಳೆಲ್ಲ ಬೀದಿ ಪಾಲಾಗ್ತಾರೆ ಅಂತೇಳಿ ಅವಳು ಅನಿವಾರ್ಯದಿಂದ ಕಂಟ್ರಿ ಸಾರಾಯ ಮಾಡೋದು ಮತ್ತೆ ಸ್ಟಾರ್ಟ್ ಮಾಡ್ತಾಳೆ. ಕಂಟ್ರಿ ಸಾರಾಯ ಅಲ್ಲೇ ಮಾಡ್ತಾ ಇರ್ತಾಳೆ. ಮುಂಬೈನಲ್ಲಿ
ಮಾರ್ತಾ ಮಾರ್ತಾ ಇದ್ಕೊಂಡು ಅವಳಿಗೆ ಮಾರ್ತಿರುವ ಮಾರಾಟದಲ್ಲಿ ಏನ್ ಸಿಗ್ತಾ ಇಲ್ಲ, ಆದಾಯ ಸಿಗ್ತಾ ಇಲ್ಲ. ಆದ್ರೂ ಬೆಳಿಗ್ಗೆ ಒಂದು ವಡಾಪಾವ್, ಸಂಜೆಗೆ ಒಂದು ವಡಾಪಾವ್, ಮಧ್ಯಾಹ್ನ ಒಂದು ವಡಾಪಾವ್ ತಿಂದು 2 ತಿಂಗಳ ಅವಳು ಇಟ್ಟಿರುವ ಕಣ್ಣೀರು ಬಹಳ ದೊಡ್ಡದು. ಪ್ರೈಸ್ ಲಾರ್ಡ್ ಜೀಸಸ್. ಅವಳನ್ನು ಈ ಸಾರಾಯ ಮಾರತಕ್ಕಂಥ ಬಿಸ್ನೆಸ್ ಇಂದ ಅವಳಿಗೆ ನನಗೆ ಕೆಲವು ದಿವಸ ಇಟ್ಕೊಂಡು ಆಮೇಲೆ ಬೆನ್ನಿಂದ ಹೊರಗಾಕಿದ್ಲು. ಹೊರಗಾಕಿರುವಾಗ ಸಾರಾಯ ಕೊಡ್ತಿದ್ಲು. ಆದ್ರೆ ಅಲ್ಲಿ ಝೋಪಡಪಟ್ಟಿಯಲ್ಲಿ ಬಂದು ಒಂದು ಝೋಪಡಿಗೆ ಒಂದು ಖಾಲಿ ಜಾಗದಲ್ಲಿ 4 ಕಂಬ ಹಾಕೊಂಡು ಅದರ ಮೇಲೆ ಗೋಣಿ ತಟ್ಟು ಹಾಕೊಂಡು ಅದರ ಕೆಳಗೆ ಮಲಗುತ್ತಾ ಇದ್ಲು. ಆದ್ರೆ ಪ್ರಾರ್ಥನೆ, ಬೈಬಲ್ ಮಾತು ಓದೋದು ಮಾತ್ರ ಬಿಡ್ಲಿಲ್ಲ. ಅವಾಗ ದೇವರೇ ನನಗೆ ಏನಾರು ಮಾಡಿದೇವ್ರೆ, ಜೈಲಿಂದ ಬಿಡಿಸಿರುವ ದೇವರೇ, ಕರ್ತನೇ ಅಸಂಭವವಾದ ಕಾರ್ಯಗಳು ಮಾಡಿರುವ ಏಸಯ್ಯ, ಏನಾದ್ರೆ ಮಾಡಿ ನನಗೆ ಸಹಾಯ ಮಾಡಬಹುದಾಗಿ ಹೇಳುವಾಗ ಅವಳಿಗೆ ಆ 2 ತಿಂಗಳ ಅವಳು ಮಾರಾಟ ಮಾಡಿದ್ರು ಅವಳಿಗೆ ಬರ್ತಿರೋ ವಡಾಪಾವ್ ತಿನ್ಲಿಕ್ಕೆ ಅಷ್ಟು ದುಡ್ಡು ಉಳಿತಿತ್ತಂತೆ. ಹತ್ತುಕೊಂಡು ಪ್ರಾರ್ಥನೆ ಮಾಡಿದವಳು, ದೇವರೇ ಕರ್ತನೇ ರಾಜ, ಏನ್ ಕರ್ತನೆ, ನಿನ್ನನ್ನು ರಕ್ಷಿಸಿದ ಕಾಪಾಡಿದೆ, ನನಗೆ ಒಳ್ಳೆ ಕೆಲಸ ಕೊಡ್ಲಿಲ್ಲ, ಒಳ್ಳೆ ಕೆಲಸ ಕೊಡ್ದೇವ್ರೆ, ಮತ್ತೆ ನಾನು ಮಕ್ಕಳಿಗೆ ಏನ್ ಕಲಿಸ್ಲಿ ಅಂದ್ರೆ ಪ್ರಾರ್ಥನೆ ಮಾಡ್ತಿರುವಾಗ ಒಂದು ಕುಡ್ಕೊಂಡು ಬರ್ತಾನಲ್ಲ, ಒಂದು ಯವನಸ್ಥರು ಕುಡ್ಕೊಂಡು ಬಂದು ಏ ಅವ್ವ ಏ ಅಜಯ್ ಕೊಟ್ರ ಕೊಡ ಅಂತ ಹೇಳಿದ್ರೆ, ಇಲ್ಲ ಮಗನೇ ಅಂತೇಳಿ ಅಳ್ತಾ ಇದ್ಲಕ್ಕಿ. ಅಂತ ಹೇಳುವ, ಏ ಅಜಯ್ ನೀ ಏನ್ ಅಳಗತ್ತಿಲ್ಲ ಅಂದ್ರೆ, ಏನ್ ಹೇಳಿ ಬಿಡಪ್ಪ, ನಮ್ ತರಾಸ್ ನಮ್ಗಿದೆ, ಒಂದ್ ಕೆಲಸ ಮಾಡು ಅಜಯ್, ನಾನು ನಿಂಗೆ ಅಮ್ಮ ಅಂತ ಹೇಳಿ ಅಂತ ಹೇಳಿದ. ಅಮ್ಮ ಅಂತ ಕರಿ ಅಂತ ಹೇಳಿದ್. ಕರಿ ನೀ ಅಮ್ಮ ಕರೆದ್ರು ಏನಪ್ಪ ನನ್ನ ಬದುಕಿಂಗದೆ, ನಂಗೆ ಅಮ್ಮ ಅಂತ ಕರಿ ಅಂತ ಹೇಳಿದಲ್ಲ, ಈಗ ನನ್ನ ಮಗ ಅಲ್ಲ, ಹೌದು, ಈಗ ನಿನಗೆ ಏನಾಗಿದೆ ಹೇಳಂಗ ಅಂತ ಹೇಳ್ತಾನೆ. ದೇವ್ರ ಮಕ್ಕಳೇ, ಒಂದು ಕುಡುಕ ಬಂದು, ಯಾರು ಕುಡುಕ, ಯವನಸ್ಥನು, ಏನಾಗಿದೆ, ಏನಿಲ್ಲ ಮಗ, ನಾನು ಹಿಂಗಿದ್ದೆ, ನನ್ನ ಮಕ್ಕಳೆಲ್ಲ ಅಲ್ಲೇ ಇದ್ದಾರೆ, ಕೆಲಸ ಮಾಡಿ ನನ್ನ ಮಕ್ಕಳಿಗೆ ಏನಾರು ಮಾಡ್ಬೇಕಂತ ಬಂದಿದೆ, 2 ತಿಂಗಳಾಯ್ತು ವಡಾಪಾವ್ ಹೊಂದಿದ್ದೇನೆ, ಬಿಸ್ನೆಸ್ ಸರಿ ಆಗ್ತಾ ಇಲ್ಲ, ನನಗೆ ಇದು ಸರಾಯಿ ಮಾರೋ ಬಿಸ್ನೆಸ್ ಸರಿ ಆಗ್ತಾ ಇಲ್ಲ, ಏನಾಯ್ತು, ಹಿಂಗ್ ಬಹಳ ಕಷ್ಟ ಆಯ್ತು ನನಗೆ, ಅದಕ್ಕೆ ದುಃಖದಿಂದ ಅಳ್ತಾ ಇದ್ದೇನೆ. ಅಮ್ಮ ಒಂದ್ ಕೆಲಸ ಮಾಡಿ, ಇದು 500 ರೂಪಾಯಿ ಅಂತ, ಇದು 500 ರೂಪಾಯಿ ನನಗೆ ಏನಾದ್ರು ಒಂದ್ ಸ್ವಲ್ಪ ಕೊಡು ಅಂತ ಹೇಳಿದ. ಆಕಿ ಹೋಗಿ ಏನೋ ತಂದು ಕೊಟ್ಲು, ಮದ್ಯಪಾನವನ್ನು ತಂದು ಕೊಟ್ಟಿದ್ಕೊಳ್ಳಿ, ಅದು ಕುಡಿದು 500 ರೂಪಾಯಿ ಹಂಗೆ ಬಿಟ್ಟು ಹೋಗ್ತಾನೆ. ಅವ್ರಿಗೆ ಬಿಟ್ಟು ಹೋಗಿ, ಅಮ್ಮ ಸ್ವಲ್ಪ ನಿದ್ರೆ ಹೋಗಿ ಬರ್ತೀನಿ ಅಂತೇಳಿ ಇಷ್ಟು ಮಟನ್ ಬಿರಿಯಾನಿ, ಆಹಾರ, ಚಪಾತಿ, ರೊಟ್ಟಿ ಎಲ್ಲ ಬ್ಯಾಕಲ್ಲಿ ತಂದು ತಗೋ ತಿನ್ನಮ್ಮ, ನನಗೆ ಮಗ ಅಂತ ಹೇಳಿದೆಲ್ಲ ತಗೋತೀನಿ. ಆವಾಗ ಅವಳು ಕಣ್ಣೀರಿಟ್ಟು, ದೇವರೇ ಅರಣ್ಯದಲ್ಲಿ, ಅಡವಿಯಲ್ಲಿ ಕಾಯಿಗಳ ಮೂಲಕವಾಗಿ ಏಲಿಯಾಗಿ ನೀನು ರೊಟ್ಟಿ ಕೊಟ್ಟಿದ್ದೀ ಕರ್ತನೆ. ಕಾಯಿಗಳು ಯಾವಾಗ ಕೊಡ್ತಾವೇನ್ರಿ? ಅವು ಕಸ್ಕೋತಾವೇನು? ಹಲ್ಲೆಲೂಯ, ಕಸ್ಕೋತಾವೆ, ಹಾಳಾಗಿದ್ದು ಕೂಡ ಬಿಡುದಿಲ್ಲ. ಅಂತ ಕಾಯಿಗಳಿಂದ ನೀನು ರೊಟ್ಟಿ ಕೊಟ್ಟಿರುವ ಯೇಸುವೆ, ಅಕ್ಷರ ಸಹಿತವಾಗಿ ಈ ಅರಣ್ಯ ಪ್ರದೇಶದಲ್ಲಿ ನಾನು ಪಾಪದ ನನ್ನನ್ನು ಕಾಡಿಸಿಕೊಂಡ ರಾಜ ಒಂದು ಕುಡುಕನ್ನು ಬಂದು ನನಗೆ ರೊಟ್ಟಿ ಕೊಟ್ಟಿದ್ದಾನಂದ್ರೆ ಇದು ನಿನ್ನ ಮಹತ್ವ ಹೊರತು ಕರ್ತನೆ, ಇದು ಮನುಷ್ಯನ ಮಹತ್ವ ಅಲ್ಲ ಎಂಬುದಾಗಿ ಅವಳು ಇನ್ನೂ ದೇವರನ್ನು ಕೊಂಡಾಡ್ತಾ, ಇನ್ನೂ ಬೈಬಲ್ ಅನ್ನು ಪ್ರಾರ್ಥನೆ ಮಾಡ್ತಾ, ಬೈಬಲ್ ಓದ್ತಾ, ಇನ್ನೂ ವಿಶ್ವಾಸದಲ್ಲಿ ಬೆಳೀತಾ ಇದ್ರು ಅವಳು. ಪ್ರೈಸ್ ಲಾರ್ಡ್ ಜೀಸಸ್. ಆಗ ಅವ್ರ ಮಕ್ಕಳನ್ನು ಕೂಡ ಅಲ್ಲೇ ಕರೆಸ್ಕೊಂಡು, ಮಕ್ಕಳನ್ನು ಕಳಿಸ್ಕೊಂಡು ಅಲ್ಲೇ ಕೆಲಸ ಮಾಡಲು. ಅವ್ರ ಮಕ್ಕಳು 3 ಗಂಡು ಮಕ್ಕಳು ಮನೆ ಕೆಲಸ ಮಾಡ್ಲಿಕ್ಕೆ, ಗಂಡು ಮಕ್ಕಳು ಪಾತ್ರೆ ತಿಕ್ಕಿ ಟಾಯ್ಲೆಟ್ ಒರೆಸಿದ್ ಕೇಳಿದ, ನಾವು ಕೇಳಿಲ್ಲ, ನಮ್ಮ ಬೇರೆ ಎಲ್ಲ ಕೇಳಿರ್ಬೋದು, ನಾವು ಈ ಚಿಕ್ಕ ಸಿಟಿಲಿದೆ ನಾವು ಕೇಳಿಲ್ಲ. ಅವ್ರ ಗಂಡ್ಮಕ್ಕಳು ಮನೆ ಕೆಲಸ ಮಾಡ್ಲಿಕ್ಕೆ, ಪಾತ್ರೆ ತಿಕ್ಕೋದಕ್ಕಾಗಿ, ಬಟ್ಟೆ ಹೋಗೋದಕ್ಕಾಗಿ ಮತ್ತು ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕಾಗಿ ಗಂಡ್ಮಕ್ಳೆಲ್ಲ ಕೆಲಸಕ್ಕೆ ಹೋಗ್ಬೇಕಲ್ಲ ಮುಂಬೈನಲ್ಲಿ, ಯಾಕಂದ್ರೆ ಅವರು ತೆಲಂಗಾಣಲ್ಲಿ ಇಲ್ಲ. ಈಗ ಮುಂಬೈನಲ್ಲಿ ಇದ್ರೆ ಯಾರಿಗೂ ಗೊತ್ತಾಗುದಿಲ್ಲ. ಅವಾಗ ಈ ಕೆಲಸವನ್ನು ಮಾಡ್ತಾ ಹೇಗಾದ್ರೆ ಮಾಡಿ ಅವರು ಉನ್ನತ ಸ್ಥಿತಿ ಬರ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ರೆ, ಅವಳು ಒಂದು ಸಣ್ಣ ಜಾಗ ತಗೊಂಡು ಅಲ್ಲಿ ದುಡ್ಡನ್ನೆಲ್ಲ ಜಮಾ ಮಾಡಿ, ಅವಾಗ ದೇವ್ರ ಹತ್ರ ಇವಳು ಏನ್ ಮಾಡ್ತಿದ್ಲು, ಕ್ರಿಶ್ಚಿಯನ್ರೆಲ್ಲ ಅಲ್ಲಿ ಬಂದು ಮೆಡಿಕಲ್ ವ್ಯಾನ್ ತಗೊಂಡ್ ಬರ್ತಾರೆ, ಮೆಡಿಕಲ್ ವ್ಯಾನ್ ತಗೊಂಡ್ ಬಂದು ಅನೇಕ ಜನಕ್ಕೆ ಔಷಧ ಹಂಚಿ ಹೋಗ್ತಾರೆ. ಅವಾಗ ಇವಳು ಏನ್ ಮಾಡ್ತಾಳೆ, ಅಯ್ಯೋ ನಮ್ಮ ಕ್ರಿಶ್ಚಿಯನ್ಸ್ ಎಲ್ಲ ಬಂದು ಇಲ್ಲಿ ಔಷಧ ಹಂಚಿ ಹೋಗ್ತಾರೆ ಅಂತೇಳಿ ಅವಳು ತನಗೆ ಬಂದಿರುವ ಆದಾಯ, ತನ್ನ ಮಕ್ಕಳೆಲ್ಲ ದುಡಿದಿರುವ ಆದಾಯದಲ್ಲಿ ಆ ಕ್ರಿಶ್ಚಿಯನ್ ಬಂದಿರತಕ್ಕಂಥ ಸೇವಕರ ಅವರಿಗೆಲ್ಲ ವಡಾಪಾವ್ ಚಾ ತಗೊಂಡು ಕೊಡ್ತಾಳೆ. ಸರ್ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ಸರ್, ನೀವು ಸೇವೆ ಮಾಡ್ತಾ ಇದ್ರಿ, ನಿಮಗೆ ನನ್ನ ಚಾ ತಗೋರಿ. ಯಾರಮ್ಮ ನೀವು? ನಾನು ಲಲಿತಮ್ಮ. ಏನು? ನಾನು ಗಾಂಜಾ ಸ್ಮಗ್ಲರ್ ಆಗಿದೆ, ಈಗ ನಾನು ಅಲ್ಲಿಂದ ನನಗೆಲ್ಲ ಕ್ಷಮಾಪಣೆ ಮಾಡಿ ಕಳಿಸಿದ್ದಾರೆ, ಅದಕ್ಕೆ ನಾನು ಯೇಸು ದೇವರು. ಹೌದಾ, ವೆರಿ ಗುಡ್ ಅಮ್ಮ ಅಂತೇಳಿ ಅವರೆಲ್ಲ ಮಾಡ್ತಾ, ಪ್ರತಿ ಸಾರಿ ಬಂದಾಗೆಲ್ಲ ಅವಳೇನ್ ತಗೊಂಡ್ ಬರ್ತಾಳೆ, ವಡಾಪಾವ್ ಮತ್ತು ಚಾ ತಗೊಂಡ್ ಕೊಡ್ತಾಳೆ. ಪಾಪ ಅವರೆಲ್ಲ ಪಾಸ್ಟರ್ಗಳೆಲ್ಲ ಸೇವೆ ಮಾಡಲ್ಲ, ಕುಡಿದು ಒಬ್ಬ ದೇವರಿಗೆ ಆಶೀರ್ವಾದ ಮಾಡ್ರಿ. ಆಮೇಲೆ ಬರ್ತಾ ಸಮೀಪ ಹೋಗಿ ಸ್ನೇಹ ಆದ್ರೆ, ಏನ್ ಮಾಡ್ತಾ ಇದೆಯಮ್ಮ ಅಂತ ಕೇಳಿದ್ರೆ, ನಾನು ಸಾರಾಯಿ ಮಾಡ್ತಾ. ಅಯ್ಯೋ ತುಮ್ ದಾರು ಬೇಚ್ರಿ ಲಲಿತಮ್ಮ, ಏತೋ ಪರಮೇಶ್ವರ್ಗೂ ಇಚ್ಛಾ ನೈನಾ ಮುಂಬೈನಲ್ಲಿ, ಇದು ದೇವ್ರಿಗೆ ಇಷ್ಟ ಇಲ್ಲಲ್ಲ, ನಿನ್ನ ಸಾರಾಯಿ ಮಾಡೋದು ದೇವ್ರಿಗೆ ಇಷ್ಟ ಇಲ್ಲಲ್ಲ. ಮೈ ಕ್ಯಾ ಕರ್ನಾ, मेरे को कुछ भी काम नहीं है, तुम प्रार्थना करो मेरे को अच्छा काम मिलने के लिए. हालेलुया. ललितಮ್ಮ घबरा मत, ಇತನಾ ಕುಚ್ ಸಬ್ ಕುಚ್ ಪರಮೇಶ್ವರ್ ತೆರೆ ಜೀವನ್ ಮೇ ಕಿಯಾ ಹೈ ತೋ, ಕರ್ತನಾದ ದೇವರು ಇಷ್ಟೆಲ್ಲ ಮಾಡಿರೋದಾದ್ರೆ ನಿನಗೆ ಒಳ್ಳೆ ಕೆಲಸನ ಕೊಡ್ತಾನೆ ಎಂಬುದಾಗಿ ಪ್ರಾರ್ಥನೆ. ಒಂದೇ ವಾರ ಅಖಂಡ ಮುಂಬೈನಲ್ಲಿ ಕಂಟ್ರಿ ಸಾರಾಯಿ ಬ್ಯಾನ್ ಆಯ್ತು. ಹಲ್ಲೆಲೂಯಾ. ಒಂದೇನು ದುರ್ಘಟನೆ ನಡೀತಿದೆ ಆ ಕಂಟ್ರಿ ಸಾರಾಯ್ದ, ಪೂರ ಅಖಂಡ ಮುಂಬೈನಲ್ಲಿ ಕಂಟ್ರಿ ಸಾರಾಯಿ ಬ್ಯಾನ್ ಆಯ್ತು. ಇವಳು ಕಂಟ್ರಿ ಸಾರಾಯಿ ಮಾಡೋರೆಲ್ಲ ಏನ್ ಮಾಡಿದ್ರು, ಪೊಲೀಸ್ ಸ್ಟೇಷನ್ಗೆ ಪ್ರತಿದಿನ ಹಾಜರಿ ಹಾಕ್ಬೇಕಂತ. ಯಾರು? ಈ ಲಲಿತಮ್ಮ. ಗಾಂಜಾ ಸ್ಮಗ್ಲರ್ ಬಿಟ್ಟು ಈಗ ಲಲಿತಮ್ಮ ಈ ಕಂಟ್ರಿ ಸಾರಾಯಿ ಮಾಡ್ತಿಲ್ಲ, ಅವಳನ್ನು ಪೊಲೀಸ್ ಸ್ಟೇಷನ್ ಹಾಜರು ಮಾಡಬೇಕಾಯ್ತು. ಪೊಲೀಸ್ ಸ್ಟೇಷನ್ ಹಾಜರಾಗ 2 ದಿನ ಆಯ್ತು, 3 ದಿನ ಆಯ್ತು. ದೇವರು ಅವರು ಹೇಳ್ತಾಳೆ, PSI ಸಾಹೇಬ್ರಿಗೆ ಬೇಡ್ಕೊಳ್ತಾರೆ, ಇಲ್ಲ ಸರ್
ನನ್ನ ಮಕ್ಕಳು ನಾನು ದುಡಿದ್ರೇನೆ ಏನಾರು ತಿನ್ಬೇಕು, ನಾನೇ ಇಲ್ಲಿದ್ರೆ ಹೆಂಗ್ ಸರ್, ನಾನು ಇನ್ನು ಮುಂದೆ ಸಾರಾಯಿ ಮಾಡೋದಿಲ್ಲ ಸರ್, ದಯಮಾಡಿ ನಂಗೆ ಬಿಟ್ಬಿಡ್ರಿ, ನಾ ಮನೆ ಕೆಲಸ ಮಾಡಿ ಬದುಕ್ತೇನೆ ಅಂತ ಹೇಳಿ ಆ ಸರ್ ಹತ್ರ, ಆ PSI ಹತ್ರ ಮನವಿ ಮಾಡ್ಕೊಂಡ್ರೆ PSI ಅವ್ರು ದಯಮಾಡಿ ಆಯ್ತಮ್ಮ ಹೋಗಿ ಇನ್ನು ಮುಂದೆ ಸಾರಾಯಿ ಮಾಡಬಾರ್ದಮ್ಮ ಇಲ್ಲ. ಅಂದಿನಿಂದ ಏನು ಮಾಡ್ಬೇಕಂತ ಗೊತ್ತಿಲ್ಲ, ಮನೆ ಕೆಲಸ ಮಾಡ್ತಾ ಆ ಟ್ರಕ್ ನಲ್ಲಿ ಇರ್ತಕ್ಕಂಥ ಮಣ್ಣನ್ನು ತೆಗೆದು ಹಾಕೋದು, ಮಣ್ಣ ಲೋಡ್ ಮಾಡೋದು, ಕೆಲಸ ಮಾಡ್ತಾ ಅವರ ಜೀವನ ನಡ್ಸ್ಕೊಂಡು ಹೋಗ್ತಾ ಇರುವಾಗ ಒಂದ್ ದಿವ್ಸ, ಅಮ್ಮ ಇದೆಲ್ಲ ಯಾಕಮ್ಮ ಕಿರಾಣಿ ಅಂಗಡಿ ನಡೆಸೋಣ ಅಂತೇಳಿ ಅವರ ಜೋಪಡಪಟ್ಟಿಯಲ್ಲಿ ಒಂದು ಕಿರಾಣಿ ಅಂಗಡಿ ಅಂತೇಳಿ ಪ್ರಯತ್ನ ಮಾಡ್ತಿರುವಾಗ ಯಾರೋ ಒಬ್ಬ ಕಿರಾಣಿ ಹೋಲ್ಸೇಲ್ ಇರ್ತಾರಲ್ಲ, ಅಮ್ಮ ಲಲಿತಮ್ಮ ಏನಮ್ಮ ಯಾಕೆ ಚಿಂತೆ ಮಾಡ್ತೀನಿ, ನಾನು ಹೋಲ್ಸೇಲ್ ಅಲ್ಲ, ನಾನು ಕೊಡ್ತೇನೆ, ನೀನು ಮಾಲೆಲ್ಲ ಹಾಕ್ತೇನೆ, ಮಾರಾಟ ಆದ್ಮೇಲೆ ನಂಗೆ ದುಡ್ಡು ಕೊಡು ಅಂತ ಹೇಳಿದ. ಅಯ್ಯೋ ಎಸ್ಸಯ್ಯ, ಮುಂಬೈನಲ್ಲಿ ನನಗೆ ಯಾರಿಲ್ಲ, ಆದ್ರೆ ನನಗೆ ಗೊತ್ತಿದೆ ದಿಕ್ಕಿಲ್ಲದವರಿಗೆ ದಿಕ್ಕಾದ ದೇವರು ನೀನೇ ಎಂಬುದಾಗಿ. ಪ್ರೈಸ್ ಲಾರ್ಡ್ ಜೀಸಸ್. ಸ್ತುತಿಗಳ ಮಧ್ಯೆ ನೀ ವಾಸಿಸುವನು, ದೂತರಲ್ಲಿ ಹೊಗಳಲ್ಪಡುವವನು. ಸ್ತುತಿಗಳ ಮಧ್ಯೆ ನೀ ವಾಸಿಸುವನು, ದೂತರಲ್ಲಿ ಹೊಗಳಲ್ಪಡುವವನು. ಬೇಡುತ್ತಿರುವ ಭಕ್ತರ ಮೊರೆಯು ಕೇಳಿ, ದಿಕ್ಕು ಇಲ್ಲದ ಮಕ್ಕಳಿಗೆ ದೇವರಾತನೇ. ಬೇಡುತ್ತಿರುವ ಮಕ್ಕಳ ಮೊರೆಯು ಕೇಳಿ, ದಿಕ್ಕು ಇಲ್ಲದ ಮಕ್ಕಳಿಗೆ ದೇವರಾತನೇ. ಆತನೇ ನನ್ನ ಸಂಗೀತವು, ಬಲವಾದ ಕೋಟೆಯಾದನು. ಜೀವಾಧಿಪತಿಯು ಆತನೇ, ಜೀವಿತ ಕಾಲವೆಲ್ಲ ಕೀರ್ತಿಸುವು. ಜೀವಾಧಿಪತಿಯು ಆತನೇ, ಜೀವಿತ ಕಾಲವೆಲ್ಲ ಕೀರ್ತಿಸುವು. ಆತನೇ ನನ್ನ ಸಂಗೀತವು. తెలుగుನಲ್ಲಿ ಕೂಡ ఇద్దరు ముగ్గురు నా నామమున ఏకీభవించిన వారి మధ్యలోన. ఇద్దరు ముగ్గురు నా నామమున ఏకీభవించిన వారి మధ్యలోన. ఉండేదానని నా మన దేవుని కరములు తట్టి నిత్యం స్తుతించెదను. ఉండేదానని నా మన దేవుని కరములు తట్టి నిత్యం స్తుతించెదను. ಆತನೇ ನನ್ನ ಸಂಗೀತವು, ಬಲವಾದ ಕೋಟೆಯಾದನು. ಜೀವಾಧಿಪತಿಯು ಆತನೇ, ಜೀವಿತ ಕಾಲವೆಲ್ಲ ಕೀರ್ತಿಸು. ಜೀವಾಧಿಪತಿ ಆತನೇ, ಜೀವಿತ ಕಾಲವೆಲ್ಲ ಕೀರ್ತಿಸು. ಆತನೇ ನನ್ನ ಸಂಗೀತವು. ಹೌದು ಮಹೋನ್ನತನೇ, ಪರಮಪಿತನೇ, ಭೂಪರಗಳನ್ನು ಉಂಟು ಮಾಡಿರ್ತಕ್ಕಂಥವನೇ ನಿನಗೆ ಸ್ತೋತ್ರ. ಹೀಗೆ ಅವಳು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಕೊಂಡು ಅವಳು ಕರ್ತನನ್ನು ಕೊಂಡಾಡ್ತಾ, ಕರ್ತನನ್ನು ನಾಮವನ್ನು ಮೈಪಡಿಸ್ತಾ ಅವಳ ಜೀವನದಲ್ಲಿ, ತನ್ನ ಜೀವನದಲ್ಲಿ ಭಯಭಕ್ತಿಯುಳ್ಳ ಜೀವನ ಮಾಡ್ತಿರ್ತಿರುವಾಗ ಈಗ ಬಿಸ್ನೆಸ್ ಮಾಡ್ತಾ ಇದ್ದಾಳೆ. ಏನು? ಕಿರಾಣಿ ಶಾಪ್ ಬಿಸ್ನೆಸ್ ಅಭಿವೃದ್ಧಿ ಮಾಡಿದ್ದಾರೆ. ಯಾರೋ ಒಬ್ರು ಮನಿ ಕೇಳಕ್ ಬಂದಿದ್ರೆ, ಮನಿ ಯಾರು ಮಾರ್ತಾರೆ ಎಂಬುದಾಗಿ ಮನಿ ಕೇಳಕ್ ಬಂದಾಗ ಅಲ್ಲೊಂದು ಮನಿ ಮಾರಿಸಿದ್ಲಂತೆ. ಎಷ್ಟು? 4 ಲಕ್ಷ ರೂಪಾಯಿ ಮನಿ ಮಾರಾಟ ಮಾಡಿಸಿದ್ಲು. 4 ಲಕ್ಷ ಮನಿ ಮಾರಾಟ ಮಾಡಿಸಿದ್ಗಾಗಿ ಅವಳು ಗೊತ್ತಿಲ್ಲ, ಯಾರು ಮನಿ ಕೊಂಡ್ಕೊಂಡ್ರಲ್ಲ ಅವ್ರು ಬಿಟ್ಟು ಯಾರು ಮನಿ ಮಾರಿದಾನಲ್ಲ ಅವನು 20,000 ರೂಪಾಯಿ ಕಮಿಷನ್ ಕೊಟ್ಟ. ಅವಳಿಗೆ ಏನ್ ಕೊಟ್ಟ? ಕಮಿಷನ್ ಕೊಟ್ಟ. ಅವಾಗ ಇವ್ಳಿಗೆ ಅರ್ಥ ಆಯ್ತು, ಅರೆ ಮನಿ ಮಾರಾಟ ಮಾಡಿದ್ರೆ ಕಮಿಷನ್ ಸಿಗ್ತದ, ಇದು ಚೆನ್ನಾಗಿದೆ ಅಂತೇಳಿ ಅವಳು ಮನಿ ಮಾರಾಟದ ಕೆಲಸ, ಏನು ಮನಿ ಮಾರಾಟ, ಜಾಗ ಮಾರಾಟ ಕೆಲಸಕ್ಕೆ ಅವಳು ಮುಂದಾಗಿ ಎಲ್ಲ ಜಾಗವನ್ನು ಮಾರ್ತಾ ಸುಮಾರಷ್ಟು ದುಡ್ಡನ್ನು ಗಳಿಸಿರುವಾಗ ಅವರ ಹಿರಿಯ ಮಗನಿಗೆ ಮದುವೆ ಮಾಡಿರ್ತಾರೆ. ಮದುವೆ ಮಾಡಿರುವಾಗ ಅವ್ರ ಹಿರಿಯ ಮಗನಿಗೆ ಹೇಳ್ತಾರೆ, ಅಮ್ಮ ಎಷ್ಟು ದಿವಸ ಅಂತ ನನ್ನ ಮನೆಯಲ್ಲಿ ಪಾತ್ರೆ ತಿಕ್ತಾ ಇರ್ಲಿ ಅಮ್ಮ ಅಂತ ಹೇಳಿದೆ. ಹಂಗಾರೆ ಏನ್ ಮಾಡ್ತೀವಿ ಮಗ, ಒಂದು ಹೊರದೇಶಕ್ಕೆ ನಂಗೆ ಕಲಿಸ್ಕೊಡು ಎಂಬುದಾಗಿ ಹೇಳ್ತಾನೆ. ಆಯ್ತು, ಎಷ್ಟು? 70,000. ಅವಳ ಒಂದು ಜಾಗ ತಗೊಂಡಿರ್ತಾಳೆ, ಆ ಜಾಗವನ್ನು ಮಾರಿ 70,000ಗೆ ಮಾರಿ ಅವರ ಮಗನನ್ನು ವಿದೇಶಕ್ಕೆ ಕಳಿಸ್ತಾಳೆ. ವಿದೇಶಕ್ಕೆ ಕಳಿಸಿದ ನಂತರ ಅವರ ಮಗನು, ಅವರ 3 ಮಕ್ಕಳು ದೇವರ ಭಯಭಕ್ತಿಯಲ್ಲಿ ದೀಕ್ಷಾಸ್ಥಾನ ತಗೊಂಡು ದೇವರ ಭಯಭಕ್ತಿಯಲ್ಲಿ ಅವಳಕ್ಕಿಂತ ಚೆನ್ನಾಗಿರ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಯೇಸು ಹೇಳ್ತಾರೆ, ಆತ್ಮೀಯರಕ್ಕಿಂತ ಲೋಕದಲ್ಲಿರುವ ಜನರೇ ಜಾಣರಾಗಿ ನಡ್ಕೊಳ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್ ಜೀಸಸ್. ವಿದೇಶಕ್ಕೆ ಕಳಿಸಿದಾಳೆ, ದುಡ್ಡು ಗಳಿಸ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಲಕ್ಷಾಂತರ ರೂಪಾಯಿ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಹಲ್ಲೆಲೂಯಾ. ಅವರ ಚಿಕ್ಕ ಮಗನ ದೇವರು ಅವಳ ಕನಸಲ್ಲಿ ಮಾತಾಡ್ತಾನೆ, ನಿನ್ನ ಚಿಕ್ಕ ಮಗನನ್ನು ದೇವರ ಸೇವೆ ಕೊಡು ಎಂಬುದಾಗಿ. ಅವಾಗ ಸೇವಕನು ಕೂಡ ಹೇಳ್ತಾನೆ, ದೇವರ ಸೇವೆ ಕೊಡಿ. ಆಗ ಆ ಮುಂಬೈನಲ್ಲಿರ್ತಕ್ಕಂಥ ಒಂದು ಚರ್ಚ್ಗೆ ಹೋಗ್ತಾ ಪ್ರಾರ್ಥನೆಗೆ ಹೋಗ್ತಾ ಇದ್ಲು. ಅವ್ರು ಹೇಳಿದ್ರು, ಗೋವಾಗೆ ಬೈಬಲ್ ಟ್ರೈನಿಂಗ್ ಕಳಿಸಿರೋ ಚಿಕ್ಕ ಮಗನನ್ನು. ಈಗ ಚಿಕ್ಕ ಮಗನು ಸೇವಕನಾಗಿದ್ದಾನೆ. ಅದೇ ಮುಂಬೈನಲ್ಲಿ ಝೋಪಡಪಟ್ಟಿಯಲ್ಲಿ ದೊಡ್ಡ ಜಾಗ ತಗೊಂಡು 100 ಜನಕ್ಕಿಂತ ಹೆಚ್ಚಿನ ಜನ ಕೂತ್ಕೊಳ್ಳುವ ಚರ್ಚ್ ಅನ್ನು ಕಟ್ಟಿ ಈಗ ಅವರ ಮಗನು ಪಾಸ್ಟರ್ ಆಗಿದ್ದಾನೆ.
ಅವಳ 3 ಸೊಸೆಗಳು ಅಲ್ಲಿ ವರ್ಷಿಪ್ ಅಲ್ಲಿ ಸಹಾಯ ಮಾಡ್ತಾ ಇದ್ದಾರೆ. ಅವರು 3 ಸೊಸೆಗಳಿಗೆ 2 ಮಕ್ಕಳು ಹುಟ್ಟಿದ್ದಾರೆ. ಎಲ್ಲ ಕೂಡಿ 6, 3, 3, 12 ಜನ ದೇವರ ಸೇವೆಯಲ್ಲಿ ತೊಡಗಿದ್ದಾರೆ. ಈಗ ಮುಂಬೈ ಝೋಪಡಪಟ್ಟಿಯಲ್ಲಿ ತೆಲಂಗಾಣ ಲೇಡೀಸ್ ಸ್ಮಗ್ಲರ್ ಆಗಿದ್ದವಳು ಮಾರ್ಪಾಟ ಆಗಿ ಚರ್ಚ್ ಅನ್ನು ಕಟ್ಟಿ ಅವರ ಮಗನನ್ನು ಪಾಸ್ಟರ್ ಆಗಿ ನೇಮಿಸಿ ಆ ಚರ್ಚಿನ ಸೇವೆ ನಡೆಸ್ತಾ ಇದ್ದಾರೆ. ದೇವರ ಮಕ್ಕಳೇ, ನಾನು ಹೇಳುವುದೇನಲ್ಲ, ಅಸಾಧ್ಯವಾದ ಕಾರ್ಯಗಳನ್ನು ಸಾಧಿಸ್ತಾ ಇರ್ತಾರೆ. ಯೇಸು ನಿಮ್ಮ ಜೀವನದಲ್ಲಿದ್ದಾನೆ. ಇವತ್ತೇ ನಾವು ನಮ್ಮ ಜೀವನವನ್ನು ಯೇಸುಗೆ ಸಮರ್ಪಿಸಿ ನಮ್ಮ ಜೀವನವನ್ನು ಇನ್ನು ಮುಂದೆ ಪಾಪಕ್ಕಾಗಲ್ಲ, ಕರ್ತನ ಇನ್ನು ಮುಂದೆ ನಾನು ನಂಬಿಕಸ್ಥನಾಗಿ ಪ್ರಾಮಾಣಿಕನಾಗಿರ್ತೇನೆ. ಪ್ರೈಸ್ ಲಾರ್ಡ್ ಜೀಸಸ್. ನೆಕ್ಸ್ಟ್ ನಮ್ಮಲ್ಲಿ ಒಬ್ಬರಾಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನನ್ನ ವಾಕ್ಯವನ್ನು ಕೇಳ್ತಿರೋ ನನ್ನ ಪ್ರಿಯ ಸಹೋದರಿ ಸಹೋದರರೇ, ಎಂತ ಗಾಂಜಾ ಸ್ಮಗ್ಲರಾಗ್ಲಿ, ಎಂತ ಕುಖ್ಯಾತ ಅಪರಾಧಿಗಳಾಗ್ಲಿ, ಎಂತ ಕ್ರೂರಿಗಳಾಗ್ಲಿ, ಶಿಕ್ಷಿತರಾಗ್ಲಿ, ಯೇಸುವನ್ನು ನಂಬಿ ಯೇಸುವಿನ ಮಾರ್ಗದಲ್ಲಿ ನಡೆಯುವುದಾದ್ರೆ ಯೇಸು ನಿನ್ನ ಜೀವನವನ್ನು ಮಾರ್ಪಾಟ ಮಾಡಿ ಅನೇಕ ಜನರಿಗೆ ಬೆಳಕಾಗಿರುವಂತೆ ಮಾಡುವುದು ಮಾತ್ರ ಖಚಿತ. ಪ್ರೈಸ್ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇವತ್ತು ನಮ್ಮ ಹೃದಯಗಳನ್ನು ದೇವರಿಗೆ ಸಮರ್ಪಿಸೋಣ. ಎಲ್ಲರ ದಿನದ ದೇವರ ಮಕ್ಕಳೇ ಸ್ತೋತ್ರ ಮಾಡೋಣ. ಸ್ತೋತ್ರ ಕರ್ತನೆ, ಕರುಣಾಮಯನಾದ ದೇವರೇ ನಿನಗೆ ಸ್ತೋತ್ರವಿದೆ. ಮಹೋನ್ನತನಾದ ದೇವರೇ ನಿನಗೆ ಸ್ತೋತ್ರವಿದೆ. ಜೀವ ಸ್ವರೂಪನಾದ ದೇವರೇ ನಿನಗೆ ಸ್ತೋತ್ರವಿದೆ. ಓ ರಬಾ ಶಿಖಲಬಂದರಬ ಸಬದಬಂದುರಿ ಅಂದರಬ. ಪರಿಶುದ್ಧನೇ 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 ಪವಿತ್ರ ಸ್ವರೂಪನಾದ ದೇವರೇ ನಿನಗೆ ಸ್ತೋತ್ರ ರಾಜ. ಮಹೋನ್ನತನಾದ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ರಾಜ ಕರ್ತನೆ, ಒಂದು ಲೇಡಿ ಗಾಂಜಾ ಸ್ಮಗ್ಲರ್ ಜೀವನದಲ್ಲಿ ಕರ್ತನೆ ನೀನು ಪ್ರವೇಶ ಮಾಡಿರುವಾಗ ಅವಳ ಜೀವನವನ್ನು ಧನ್ಯವಾಗಿ ಮಾಡಿ ಕರ್ತನೆ ಈಗ ಅನೇಕ ಜನರಿಗೆ ಸಾಕ್ಷಿ ಹೇಳ್ತಾ ಇದ್ದಾರೆ ಅವಳ ಚಾನೆಲ್ಗಳಲ್ಲಿ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಅವಳು ಯೂಟ್ಯೂಬ್ ಚಾನೆಲ್ ಬಹಿರಂಗವಾದ ಸಾಕ್ಷಿ ಹೇಳಿದ್ದಾಳೆ, ನಾನು ಲೇಡಿ ಗಾಂಜಾ ಸ್ಮಗ್ಲರ್ ಆಗಿದೆ ಎಂಬುದಾಗಿ. ದೇವರ ಮಕ್ಕಳೇ, ಅಂತವಳನ್ನು ಯೇಸು ಕ್ರಿಸ್ತ ಚೇಂಜ್ ಮಾಡಿದ ಅಂದ್ರೆ ನೀವು ಯಾಕೆ ಆಗಬಾರದು? ಅದಕ್ಕೆ ಯೇಸು ಹೇಳ್ತಾ ಇದ್ದಾರೆ, ಬೆಳಕಿನವರ ಮಕ್ಕಳಕ್ಕಿಂತಲೂ ಆತ್ಮೀಯರಾದ ನಿಮಕ್ಕಿಂತಲೂ ಲೋಕದಲ್ಲಿರುವವರು ಎಷ್ಟು ಜಾಣರಾಗಿ ನಡ್ಕೊಳ್ತಾ ಇದ್ದಾರೆ. ಓ ರಬಾ ಶಿಖಲಬಂದರಬ ಸಕಲದರಬ ನಬ ಶಿವ ಕೌತರಿ ಅಂದರಬ ಲಬ ಶಬಲಬದರಬ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇವತ್ತು ನಮ್ಮ ಜೀವನವನ್ನು ಕರ್ತನಿಗೆ ಸಮರ್ಪಿಸೋಣ. ಎಲ್ಲರೂ ನನ್ನ ಪ್ರಿಯ ನನ್ನ ಕೇಳ್ತಿದ್ದ ಎಲ್ಲರೂ, ಹೌದು ರಾಜ, ಇವತ್ತು ನನ್ನ ಜೀವನವನ್ನು ಸಮರ್ಪಿಸ್ತಾ ಇದ್ದಾರೆ ರಾಜ. ಪಾಪ, ದ್ರೋಹ, ಅಪರಾಧಗಳು, ಸುಳ್ಳು, ಮೋಸ, ವಂಚನೆ, ಕುಡಿತನ, ಮದ್ಯಪಾನ, ಧೂಮ್ರಪಾನ ಎಲ್ಲವನ್ನು ಬಿಟ್ಟು ರಾಜ ಇನ್ನು ಮುಂದೆ ನಿಜವಾಗಲು ನಿಜ ಮನಸ್ಸಿಂದ ನೀವು ನಿಜವಾದ ಮಾರ್ಪಾಟ ನಿನಗೆ ಇವತ್ತು ಬೇಕಾಗಿದೆ. ನನ್ನ ಪ್ರಿಯ ನನ್ನನ್ನು ಕೇಳ್ತಿರ್ತ ಎಲ್ಲ ನನ್ನ ವೀಕ್ಷಕರೇ, ನಿಜವಾದ ಮಾರ್ಪಾಟ ನಮಗೆ ಬೇಕಾಗಿದೆ. ಓ ಕರುಣಾಮಯನಾದ ದೇವರೇ ನಿನಗೆ ಸ್ತೋತ್ರ. ಓ ಜೀವ ಸ್ವರೂಪನಾದ ದೇವರೇ ನಿನಗೆ ಸ್ತೋತ್ರ. ಓ ಮಹೋನ್ನತನಾದ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಪರಿಶುದ್ಧನೆ 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 ಪರಿಶುದ್ಧನಾದ ದೇವರ ರಕ್ಷಕನೇ ನಿನಗೆ ಸ್ತೋತ್ರ ರಾಜ. ಓ ರಬ ಶಿವ ಖತರೆಂದರ ಬಲಬದರಬ. ಮಹೋನ್ನತನಾದ ದೇವರ ಕರ್ತನೆ ರಾಜ, ಯಾರು ಕರ್ತನೆ ದಿಕ್ಕಿಲ್ಲದವರಿಗೆ ನೀನು ದಿಕ್ಕವನಾಗಿದೆ ಕರ್ತನೆ ರಾಜ. ರಬ ಶಬ. ಸ್ತುತಿಗಳ ಮಧ್ಯ ನೀ ವಾಸಿಸುವನು, ದೂತರಲ್ಲಿ ಹೊಗಳಲ್ಪಡುವವನು. ಸ್ತುತಿಗಳ ಮಧ್ಯ ನೀ ವಾಸಿಸುವನು, ದೂತರಲ್ಲಿ ಹೊಗಳಲ್ಪಡುವವನು. ಬೇಡುತ್ತಿರುವ ಭಕ್ತರ ಮೊರೆಯು ಕೇಳಿ, ದಿಕ್ಕೇ ಇಲ್ಲದ ಮಕ್ಕಳಿಗೆ ದೇವರಾತನೇ. ಬೇಡುತ್ತಿರುವ ಮಕ್ಕಳ ಮೊರೆಯು ಕೇಳಿ, ದಿಕ್ಕೇ ಇಲ್ಲದ ಮಕ್ಕಳಿಗೆ ದೇವರಾತನೇ. ಆತನೇ ನನ್ನ ಸಂಗೀತವು, ಬಲವಾದ ಕೋಟೆಯಾದನು. ಜೀವಾಧಿಪತಿಯು ಆತನೇ, ಜೀವಿತ ಕಾಲವೆಲ್ಲ ಕೀರ್ತಿಸುವೆವು. ಜೀವಾಧಿಪತಿಯು ಆತನೇ, ಜೀವಿತ ಕಾಲವೆಲ್ಲ ಕೀರ್ತಿಸುವೆವು. ಆತನೇ ನನ್ನ ಸಂಗೀತವು. ಹೌದು ರಾಜ, ಮಹೋನ್ನತನಾದ ದೇವರೇ, ದಿಕ್ಕಿಲ್ಲದ ಮಕ್ಕಳ ಮೊರೆಯನ್ನು ಕೇಳಿ ಕರ್ತನೆ, ಅವರಿಗೆ ಕರ್ತನೆ ಸಮಾಧಾನ ಕೊಡ್ತಕ್ಕಂಥನು, ಅವರಿಗೆ ಉಪಶಮನ ಕೊಡ್ತಕ್ಕಂಥ ಸತ್ಯ ದೇವರಾದ ನೀನೇ ಕರ್ತನೆ ರಾಜ. ರವ ಶಿವಾದಿ ಕಾಂದೋರಿಯ ನರವ ಶಬಲವದರ ಬಂದುರಿ ಅಂದರವ. ಪರಿಶುದ್ಧನೆ 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 ಮಹೋನ್ನತನಾದ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಕೃಪಾ ಕನಿಕನ್ನವುಳ್ಳ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಯಾರ್ಯಾರು ಇವತ್ತು ನನ್ನ ಜೊತೆಯಲ್ಲಿ ಏಕೀಭವಿಸಿ ತನ್ನನ್ನು ತಾನು ಪಶ್ಚಾತ್ತಾಪ ಪಟ್ಟು ಇನ್ನು ಮುಂದೆ ಇಂಥ ದುರ್ವ್ಯವಹಾರಕ್ಕೆ ನಾನು ಹೋಗುವುದು ಎಂಬುದಾಗಿ ಯಾರ್ಯಾರು ದೇವರಿಗೆ ಸಮರ್ಪಿಸ್ತಾ ಇದ್ದಾರೆ ಅವರೆಲ್ಲರೂ ಇವತ್ತು ತಮ್ಮ ಹೃದಯಗಳನ್ನು ದೇವರಿಗೆ ಸಮರ್ಪಿಸ್ತಾರೆ. ನನ್ನ ಪ್ರಿಯ ಸಹೋದರಿಯಾದ ಸಹೋದರರೇ, ಯೇಸು ಕ್ರಿಸ್ತ ನಾಮದಲ್ಲಿ ನನ್ನ ಜೊತೆಯಲ್ಲಿ ಏಕೀಭವಿಸಿ ಯಾರ್ಯಾರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ತಮ್ಮ ಪಾಪ ಅಪರಾಧಗಳನ್ನು ಒಪ್ಪಿಕೊಳ್ಳೋದಾದ್ರೆ, ಯೇಸು ಕ್ರಿಸ್ತ ನೀತಿವಂತನು ನಂಬಿಕಸ್ತನು, ನಮ್ಮೆಲ್ಲಾ ಪಾಪ ಅಪರಾಧಗಳನ್ನು ಕ್ಷಮಿಸಿ ನಮ್ಮನ್ನು ತಿರುಗಿ ನೂತನಪಡಿಸಿ ಒಂದು ನೂತನ ವ್ಯಕ್ತಿಯಾಗಿ ಮಾರ್ಪಾಟ ಮಾಡಿ ಕರ್ತನ ರಾಜ್ಯದಲ್ಲಿ ವಾರಸರಾಗಿ ನಮ್ಮನ್ನು ಉಪಯೋಗ ಮಾಡಿಕೊಳ್ಳಬೇಕೆಂಬುದಾಗಿ ಇಷ್ಟಪಡೋರಾಗಿರುವರು ಎಲ್ಲರೂ ನನ್ನ ಆತ್ಮೀಯರೇ, ಇವತ್ತು ನಿಜವಾದ ಮಾರ್ಪಾಟ. ಆತ್ಮೀಯರಲ್ಲಿ ಒಂದು ಸುಳ್ಳಾದ ಮಾರ್ಪಾಟ, ಮೋಸವಾದ ಮಾರ್ಪಾಟ ಇರ್ತದೆ, ಅದನ್ನು ಕೂಡ ಇವತ್ತು ಬಿಟ್ಟು ಬಿಡಬೇಕು. ಅನ್ಯರಾಗಿರ್ತಕ್ಕಂಥ ಇವರಲ್ಲಿ ಯೇಸು ಹೇಳಿದಾನೆ, ಬೆಳಕಿನವರು ಆತ್ಮೀಯರವರಕ್ಕಿಂತಲೂ, ಈ ಬೆಳಕಿನವರಕ್ಕಿಂತಲೂ, ಈ ದೇವಾಲಯದಲ್ಲಿ ಇರುವುದಕ್ಕಿಂತಲೂ
ಅನ್ಯರಾಗಿರ್ತಕ್ಕಂಥವರಲ್ಲಿ ಜಾಣರಾಗಿ ನಡ್ಕೊಳ್ತಾ ಇದ್ದಾರಲ್ಲ. ಹೌದು ರಾಜ, ಇವತ್ತು ನಮ್ಮಲ್ಲಿ ಆತ್ಮೀಯರಲ್ಲಿ ಒಂದು ಜಾಣತನ ಬರಲಿ ರಾಜ. ಎಲ್ಲರೂ ನಾವು ಪಾಪ ಅಪರಾಧಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡೋರಾಗಿ ನಿನ್ನ ಸಮ್ಮುಖದಲ್ಲಿ ಬಂದಿದ್ದೇವೆ ಕರ್ತನೆ. ನಮ್ಮನ್ನು ಕ್ಷಮಿಸು ರಾಜ. ರಾಜ, ನಮ್ಮನ್ನು ಕ್ಷಮಿಸುವುದಕ್ಕಾಗಿ ಯೇಸು ಕ್ರಿಸ್ತನು ನಿನ್ನ ಸಿಲುಬೆಯಲ್ಲಿ ಮರಣಿಸಿ ನಮ್ಮನ್ನು ಪರಿಶುದ್ಧರಾಗಿ ಮಾಡೋದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ನಮ್ಮ ನೀತಿವಂತರಾಗಿ ಮಾಡೋದಕ್ಕಾಗಿ ನಿನಗೆ ಸ್ತೋತ್ರ. ಸೇರಿ ಬಂದಿರುವ ಎಲ್ಲಾ ಭಕ್ತರನ್ನು ಆಶೀಸ್ ಕಾಯ್ದು ಕಾಪಾಡು ದೇವರೇ. ಇವತ್ತು ಯಾರ್ಯಾರು ಕರ್ತನೆ ಇಂಥ ಭಯಂಕರವಾದಂತಹ ಅಪರಾಧದಲ್ಲಿ ಸೇರಿಕೊಂಡು ತಮ್ಮ ಜೀವನವನ್ನು ಪತನ ಮಾಡಿಕೊಂಡು ನಾಶ ಮಾಡಿಕೊಂಡು ದಿಕ್ಕಿಲ್ಲದ ಪರಿಸ್ಥಿತಿಯಲ್ಲಿ ದಿಕ್ಕಾಪಾಲಾಗಿರ್ತಕ್ಕಂಥವ್ರ ಕರ್ತನೆ ನೀನೇ ದಿಕ್ಕಾಗಿದೆ ಕರ್ತನೆ. ರಾಜ ರಮ ಶಿಬಲ ಬಂಧುರಿಯ ಕರ್ತನೆ ಸ್ತೋತ್ರವಾಗಿ ರಾಜ. ಯಾರ್ಯಾರು ಅನಾರೋಗ್ಯದಲ್ಲಿ ಬಳಲ್ತಾ ಇದ್ದಾರೆ ಕರ್ತನೆ, ಅವರೆಲ್ಲರಿಗೆ ಆರೋಗ್ಯವನ್ನು ಅನುಗ್ರಹಿಸು. ಯಾರ್ಯಾರು ಅನಾರೋಗ್ಯದಲ್ಲಿ ಬಳಲ್ತಾರೆ, ಗುಣವಾಗಲಾರದ ರೋಗದಿಂದ ಬಳಲುತ್ತಿರುವವರಿಗೆ ಯೇಸು ಕ್ರಿಸ್ತು ನಾಮದಲ್ಲಿ ಸ್ವಸ್ಥತೆ ಉಂಟಾಗಲಿ. ಓ ರಮ ಶವಾದರ ಬಂಧುರಿಯ. ಯಾರ್ಯಾರು ಬಂಧಕದಲ್ಲಿ, ಸೆರೆಮನೆಗಳಲ್ಲಿ, ಮಾಯಾಲೋಕದಲ್ಲಿ, ಸಾಲದ ಬಾಧೆಯಲ್ಲಿ, ಮಾಯಾಲೋಕದ ಪಾಪದಲ್ಲಿ, ಯಾವುದೇ ವ್ಯಭಿಚಾರದಲ್ಲಿ, ಯಾವುದೇ ಕೆಟ್ಟಚರದಲ್ಲಿ ಬಿದ್ದಿರತಕ್ಕಂಥ ಎಲ್ಲಾ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ ಬಿಡುಗಡೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೀನಿ ಕರ್ತನೆ. ಯೇಸು ನಾಮದಲ್ಲಿ ಕೆಟ್ಟ ಚೆಡು, ಧೂಮ್ರಪಾನ, ಮದ್ಯಪಾನ, ಗಾಂಜಾ, ಬಿಡಿ, ಸಿಗರೇಟು, ಡ್ರಗ್ಸ್ ಗಳಿಂದ ಬಾಧಿತರಾಗಿರ್ತಕ್ಕಂಥವ್ರು ಎಲ್ಲರಿಗೆ ಯೇಸು ನಾಮದಲ್ಲಿ ನನ್ನನ್ನು ಕೇಳುತ್ತಿರುವವರು ಅದರಲ್ಲಿ ಯಾರಾದಿದ್ರೆ ಅವರಿಗೆ ಬಿಡುಗಡೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೀನಿ. ಓ ರಮ ಶಬಲ ಬಂಧುರಿ ಅಂದರವ ಸಕಲದವ. ಪರಿಶುದ್ಧನೇ, ಯೇಸು ರಕ್ಷಕನೇ, ರಾಜಾದಿರಾಜನೇ, ನಮಗೆ ಒಡೆಯನೇ, ಕರ್ತಾದಿ ಕರ್ತನೆ, ನಾವೆಲ್ಲರೂ ಕರ್ತನೆ ಬಹಳ ಬಯಕೆಯಿಂದ ಬೇಡಿಕೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಕರ್ತನೆ. ರಾಜ, ನೀತಿವಂತ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಬಹುಬಲವುಳ್ಳದಾಗಿರ್ತದೆ ಎಂಬ ಹೇಳಿ ರಾಜ. ನಿನ್ನ ಆತ್ಮದ ಮಳೆಯನ್ನು ಎಲ್ಲರ ಮೇಲೆ ಸುರಿಸಿ ಕರ್ತನೆ, ಎಲ್ಲರೂ ರಕ್ಷಣೆ ಹೊಂದಿ ಕರ್ತನೆ. ಯೇಸು ದೇವರು ನಂಬಿಕೊಂಡು ರಾಜ ನಿನ್ನ ನಾಮನು ಮಹಿಂಪಡುವಂತೆ ಕರ್ತನೆ. ಯಾರ್ಯಾರು ಕರ್ತನೆ ಇವತ್ತು ನಾವು ಈ ವಾಕ್ಯವನ್ನು ಕೇಳ್ತಾ ಇದ್ರೆ ಅವರ ಜೀವನದಲ್ಲಿ ನೂತನವಾದ ಪರಿವರ್ತನೆ ಆಗಿ ಕರ್ತನೆ ನೂತನವಾದಂತಹ ವ್ಯಕ್ತಿಗಳಾಗಿ ಸನ್ಮಾರ್ಗಕ್ಕೆ ಬಂದು ಕರ್ತನೆ ಒಂದು ಕ್ರೂರವಾದ ಮಾತ ಅಪರಾಧ ಮಾರ್ಗದಲ್ಲಿದ್ದವಳು ಸನ್ಮಾರ್ಗಕ್ಕೆ ಬಂದು ಈಗ ದೇವರ ಸೇವಕಿಯಾಗಿ ಸೇವೆ ಮಾಡ್ತಾ ತನ್ನ ಮಕ್ಕಳನ್ನು ಕೂಡ ದೇವರ ಭಯಭಕ್ತಿಯಲ್ಲಿ ಬೆಳೆಸಿ ಯಾವ ಕೆಟ್ಟ ಚಟದಲ್ಲಿ ಮಕ್ಕಳು ಕೂಡ ದೇವರ ಭಯಭಕ್ತಿಯಲ್ಲಿ ಬೆಳೆಯುವಂತೆ ಮಾಡಿರ್ತಕ್ಕಂಥ ಲೇಡಿ ಗಾಂಜಾ ಸ್ಮಗ್ಲರ ಜೀವನದಲ್ಲಿ ಕರ್ತನೆ ಅನೇಕ ಜನ ಇವತ್ತು ನಮ್ಮಲ್ಲಿರುವವರು ಆತ್ಮೀಯರು ಕಲಿತುಕೊಂಡು ತಿಳಿದುಕೊಂಡು ಅವರ ಜೀವನದಿಂದ ಕರ್ತನೆ ನಾವೆಲ್ಲರೂ ಕರ್ತನೆ ಆತ್ಮೀಯರಾದ ನಮಗೆ ಒಂದು ಒಳ್ಳೆಯ ಪಾಠವನ್ನು ಕಲಿಸಿಕೊಟ್ಟಾಗ ನಿನಗೆ ಸ್ತೋತ್ರ ಕರ್ತನೆ. ಶುಭವಾಗಲಿ, ಮೇಲಾಗಲಿ. ಇವತ್ತು ಆತ್ಮೀಯರಾದ ನಮಗೆ ನಿಜವಾದ ಮಾರ್ಪಾಟ ಬೇಕಿದೆ ಎಂಬುದಾಗಿ ನಿನ್ನ ಸಂದೇಶ ತಿಳಿಸಿಕೊಟ್ಟಿದಾಗ ನಿನಗೆ ಸ್ತೋತ್ರ ಕರ್ತನೆ. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟೋ ಆಸಕ್ತಿಯಿಂದ ನೀವು ದೇವರ ವಾಕ್ಯನ ಕೇಳಿದ್ರಿ. ಇನ್ನು ಮುಂದೆ ಯಾವತ್ತು ಈ ಭಾನುವಾರ ದಿವಸ ಇದೇ ರೀತಿಯಲ್ಲಿ ಸುವಾರ್ತೆ ನಿಮಗೆ ಸಾಲ್ಪಡ್ತಾ ಇದೆ. ಅನೇಕ ವಿಧವಾದಂತ ಬಳಲಿ, ದುಃಖದಿಂದ, ಬಾಧೆಗಳಿಂದ, ಸಂಕಟಗಳಿಂದ ಬಳಲುತ್ತಿರತಕ್ಕಂಥವ್ರಿಗೆ ಬಿಡುಗಡೆ ವಾರ್ತೆ ಆಗಿದೆ, ಸುಖದ ವಾರ್ತೆ ಆಗಿದೆ, ಶಾಂತಿಯ ವಾರ್ತೆ ಆಗಿದೆ, ಆರೋಗ್ಯದ ವಾರ್ತೆ ಆಗಿದೆ. ಗಾಡ್ ಬ್ಲೆಸ್ ಯು.